ಓಕೆ, ನಾವು ಕ್ವಶನ್ ನಂಬರ್ 1 ನೋಡ್ಕೊಳ್ಳಿ ಸರ್. ಏನಿದೆ, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಟಿ ಅನ್ನು ಆರ್ ಎಫ್ ವೈ ಅಂತೇಳಿ ಬರೆದಿದ್ದಾರೆ. ಅಗೇನ್ ಕಾಫಿ ಇದನ್ನ ಸಮಥಿಂಗ್ ಕೋಡ್ ಮಾಡಿದ್ದಾರೆ. ಹಾಗಾದ್ರೆ ಶುಗರ್ ಅನ್ನ ಏನ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸರ್ ಅವ್ರು, ರೈಟ್. ಇಲ್ಲಿ ಮೀನಿಂಗ್ ಗಳ ಬಗ್ಗೆ ಗಮನ ಕೊಡ್ಬೇಡಿ, ಅಲ್ಲಿ ಏನಿದೆ ನೋಡ್ಕೊಡ್ರಿ ಸರ್. ನಾವು ಇಲ್ಲಿ ಆನ್ಸರ್ ಇದ್ದಾಗ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿರ್ತಕ್ಕಂಥ ಮೆಥಡ್ ಇಲ್ಲಿ ಅಪ್ಲೈ ಆಗತ್ತಾ? ಎರಡೆರಡು ಇದಾವ, ಇನ್ನೊಂದು ಅಕ್ಷರಗಳು ಏನಿಲ್ಲ ಸರ್, ಸೇಮ್ ಇಲ್ಲ. ಸೊ ಹಾಗಾಗಿ ಅದನ್ನ ಇಲ್ಲಿ ಅಪ್ಲೈ ಮಾಡ್ತೀವಿ ಅಂದ ಮೇಲೆ ಬಿಟ್ಟಿರ್ತಕ್ಕಂಥದ್ದು, ಬಟ್ ಚೆಕ್ ಮಾಡ್ಕೋಬಹುದು. ನೋಡಿ ಸರ್, ಏನಿದೆ ಟಿ, ಟಿ ಏನಂತ ಕೋಡ್ ಮಾಡಿದ್ದಾರೆ ಅವರು? ಆರ್ ಎಫ್ ವೈ. ನಾವು ಟಿ 20ನೇ ಅಕ್ಷರ, ಆರ್ ಎಸ್ ಸರ್ ನಿಮ್ಗೆಲ್ರಿಗೂ ಗೊತ್ತಿದೆ 18 ನೇರವಾಗಿ ಕಾಣ್ತಾ ಇದೆ ಅಂತಿದ್ರೆ ಬ್ಯಾಕ್ವರ್ಡ್ ಇಲ್ಲಿ ಹೋಗ್ತಾ ಇದೆ, ರೈಟ್. ಇದನ್ನ 20ರಲ್ಲಿ 2 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತದೆ? 18. ನಾವು ಈ 5ನೇ ಅಕ್ಷರ ಎಫ್ ಎಷ್ಟನೇ ಅಕ್ಷರ ಇದೆ ಸರ್? 6ನೇ ಅಕ್ಷರ. ನಾವು 5 6 ಇಲ್ಲಿ ಏನಾಗಿದೆ? +1. ನಾವು ಎ ಎಷ್ಟನೇ ಅಕ್ಷರ ಇದೆ ಸರ್? 1ನೇ ಅಕ್ಷರ. ನಾವು ವೈ ಉಲ್ಟಾ ಬರಿ ಸರ್, ಇದ್ರೆ ಕ್ಲಾಕ್ ವೈಸ್ ಹೇಳಿದ್ನಿಲ್ಲ. ಎ 1 ಆಗಿದ್ರೆ ಎಕ್ಸ್ ವೈ ಝೆಡ್ ಹೇಳಿದ್ನಿಲ್ಲ, ಎಕ್ಸ್ ಇದು ವೈ ಝೆಡ್ ಅಂದ್ರೆ 1 2 ಅಂದ್ರೆ -2 ಆಗಿದೆ ಸರ್. -2 ಆದ್ರೆ ಏನಾಗುತ್ತೆ? ವೈ 25 ಸರ್. ಸೊ ಇಲ್ಲಿ ಪ್ಯಾಟರ್ನ್ ಏನ್ ಫಾಲೋ ಮಾಡಿದಾರ? -2 +1 -2 ಇದು ಕಂಟಿನ್ಯೂ ಆಗಿದೆ ಸರ್, ರೈಟ್. ನಮ್ಗೆ ಇಲ್ಲಿ 5 ವರ್ಡ್ ಇದಾವ, ಅಪ್ಲೈ ಮಾಡ್ಕೋಬಹುದು, ಬಟ್ ಸೇಫ್ ಆಗಿ ನೋಡ್ಕೊಳ್ಳೋದು ಬಹಳ ಬೆಟರ್ ಇರ್ತದೆ. ನಾವು ಇಲ್ಲಿ ನೋಡ್ಕೊಳ್ಳಿ ಸೇಮ್ ಅಪ್ಲೈ ಆಗಿದೆ ಇಲ್ಲ ಅಂತೇಳಿ ಕನ್ಫರ್ಮ್ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಬರೀ ಸರ್ ಇದೇ ಪ್ಯಾಟರ್ನ್ ಮಾಡಿದ್ರೆ ಬರ್ಕೊಳ್ಳೋ ಅವಶ್ಯಕತೆ ಇದೆಯಾ? ಬರ್ಕೊಂಡ್ರೆ ಬರ್ಕೋಬಹುದು, ಇಲ್ಲ ಡೈರೆಕ್ಟ್ ಚೆಕ್ ಮಾಡಬಹುದು. ಸಿ ಎಷ್ಟನೇ ಅಕ್ಷರ ಇದೆ? 3ನೇ ಅಕ್ಷರ. ಎ ಎಷ್ಟನೇ ಅಕ್ಷರ ಇದೆ ಸರ್? 1ನೇ ಅಕ್ಷರ ಅಂದ್ರೆ -2. ನಾವ್ ಇಲ್ಲಿ ಏನಾಗಿತ್ತು ಅಂತಂದ್ರೆ -2 ಆಯ್ತು, ಆಗಿತ್ತಾ? -2. ಓಕೆ ಸರ್, ಫೈನ್. ನೆಕ್ಸ್ಟ್ ಓ ಇದೆ, ಇಲ್ಲಿ ಏನಿದೆ? ಪಿ. ನಾವು ಓ 15ನೇ ಅಕ್ಷರ, ಪಿ ಎಷ್ಟನೇ ಅಕ್ಷರ ಇದೆ ಸರ್ ನಿಮ್ದು? 16ನೇ ಅಕ್ಷರ ಅಂತ ಹೇಳಿದ್ರೆ ಏನಾಯ್ತು ಇಲ್ಲಿ? +2 +1 +1 ಆಗುತ್ತೆ ಸರ್. ಎಷ್ಟಾಗಿದೆ? +1. 15ರಿಂದ 16 ಒಂದೇ ಪ್ಲಸ್ ಆಗಿದೆ, ಫೈನ್ ಸರ್. ನೆಕ್ಸ್ಟ್ ಎಫ್ ಎಷ್ಟನೇ ಅಕ್ಷರ ಇದೆ ಸರ್? 6ನೇ ಅಕ್ಷರ. ನಾವು ಡಿ ಎಷ್ಟು? 4ನೇ ಅಕ್ಷರ. 6ರಿಂದ 4 ಅಂದ್ರೆ -2. ನಾವು ಇಲ್ಲಿ ಏನಾಯ್ತು ಸರ್? ನೆಕ್ಸ್ಟ್ -2. ನಾವು ಈ ಅಕ್ಷರ ನೋಡ್ರಿ ಸರ್, ಎಫ್ ಎಷ್ಟನೇ ಅಕ್ಷರ ಇದೆ? 6ನೇ ಅಕ್ಷರ. ನಾವು ಜಿ ಎಷ್ಟನೇ ಅಕ್ಷರ ಇದೆ? 7. 6ರಿಂದ ಇಲ್ಲಿ ಹೋಗಿದ್ದಾನೆ 7 ಅಂದ್ರೆ ಎಷ್ಟಾಯ್ತು? +1. ಇವಾಗ ಏನ್ ಮಾಡ್ರಿ ಸರ್? +1. ನೆಕ್ಸ್ಟ್ ನೋಡ್ಕೊಡ್ರಿ ಸರ್, ಏನಾಗಿದೆ? ಇ. ಇ ಎಷ್ಟನೇ ಅಕ್ಷರ ಇದೆ ನಿಮ್ಗೆ? 5ನೇ ಅಕ್ಷರ. ನಾವಿಲ್ಲಿ ಸಿ 3ನೇ ಅಕ್ಷರ. 5 3 -2. 5ರಲ್ಲಿ -2 ಮಾಡಿದ್ರೆ ಎಷ್ಟು? 3 ಅಂತ ಹೇಳಿದ್ರೆ ಇಲ್ಲಿ ಏನಾಯ್ತು? -2 ಸರ್. ನೆಕ್ಸ್ಟ್ ಏನಿದೆ ಸರ್? ಲಾಸ್ಟ್ ಇ. ಇ ಅಂತ ಹೇಳಿದ್ರೆ ಇಲ್ಲಿ ಯಾವ್ದಿದೆ? ಎಫ್. ಈ 5ನೇ ಅಕ್ಷರ, ಎಫ್ 6ನೇ ಅಕ್ಷರ, ಮತ್ತೇನಾಗಿದೆ ಸರ್? +1 ಆಗಿದೆ ಸರ್. ನಾವು ಇದೇ ಪ್ಯಾಟರ್ನ್ ಆಲ್ರೆಡಿ ಆನ್ಸರ್ ಬಂದಿತ್ತು ನಿಮ್ಗೆ, ಜಸ್ಟ್ ಇದನ್ನ ಚೆಕ್ ಮಾಡ್ಕೊಡ್ರಿ, ಆನ್ಸರ್ ಹಾಕೊಳಕ್ ಟ್ರೈ ಮಾಡಿ. ಪಾಯಿಂಟ್ ಕ್ಲಿಯರ್? ಏನ್ ಆಗ್ಬಹುದು ಸರ್ ಆನ್ಸರ್ ಇದರಿಂದ? ಹಾ ಹೇಳ್ತೀನಿ, ವರಿ ಬೇಡ. ಶಾರ್ಟ್ ಕಟ್ ಅಲ್ಲಿ ಮುಂದೆ ಏನ್ ಮಾಡ್ಕೋಬಹುದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಸದ್ಯಕ್ಕೆ ಇದ್ರ ಮೇಲೆ ಫೋಕಸ್ ಮಾಡಿ ಸರ್. ಯಾವ್ದ್ರ ಮೇಲೆ? ಶುಗರ್. GAR ನೋಡ್ಕೊಳ್ಳಿ ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಬರಬಹುದು ಅಂತ ಹೇಳಿ. ನಾವು ಇಲ್ಲಿ ಇವಾಗ ನೀವು ಆಪ್ಷನ್ಸ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು ಸರ್. ಕ್ಯೂ ಟಿ ಲಾಸ್ಟ್ ಅಲ್ಲಿ ಪಿ ಇದೆ. ಓಕೆ ಸರ್, ನೋ ಪ್ರಾಬ್ಲಮ್. ಇದೆ ನೋಡ್ಕೊಡ್ರಿ. ಎಸ್ ಎಷ್ಟು ಅಕ್ಷರ? 19. 19ರಲ್ಲಿ ಏನ್ ಮಾಡ್ಬೇಕು ನಾವು? ಇವಾಗ ಫಸ್ಟ್ ಏನ್ ಮಾಡಿದಾರೆ ಇವರು? ಮೈನಸ್ ಮಾಡಿದಾರೆ. ನಾವು 19ರಲ್ಲಿ ಮೈನಸ್ ಎಷ್ಟು ಮಾಡ್ಬೇಕು? 2 ಮಾಡಿದ್ರೆ ಎಸ್ 17 ಬರ್ತದೆ. 17ನೇ ಅಕ್ಷರ ಯಾವ್ದಿದೆ ಸರ್? 17ನೇ ಅಕ್ಷರ ಕ್ಯೂ. ನಾವು ಕ್ಯೂ ಎಲ್ಲಿದೆ ಸರ್? 2 ಆಪ್ಷನ್ಸ್ ಅಲ್ಲಿ ಒಂದು ಹೋಯ್ತು 4ರಲ್ಲಿ. ನೆಕ್ಸ್ಟ್ ಯು ಇದೆಯಾ? ಯು ಎಷ್ಟನೇ ಅಕ್ಷರ ಇದೆ ಸರ್ ನಿಮ್ಗೆ? 21ನೇ ಅಕ್ಷರ. ಬಟ್ 2ನೇದ್ರಲ್ಲಿ ಏನ್ ಮಾಡ್ಬೇಕು ನಾವು? +1 ಆಗಿದೆ, ಇಲ್ಲಿನೂ +1 ಆಗಿದೆ. ಹಾಗಾಗಿ ನಾವ್ ಏನ್ ಮಾಡ್ಕೋಬೇಕು? +1 ಮಾಡಿ ಸರ್. +1 ಮಾಡಿದ್ರೆ ಎಷ್ಟಾಗುತ್ತೆ? 22. 22 ಅಂದ್ರೆ ಯಾವ್ದು ಸರ್? ವಿ. ಕ್ಯೂ ವಿ. ನಾವು ಇಲ್ಲಿ ನೋಡಿ ಸರ್, ಕ್ಯೂ ವಿ. ಇಲ್ಲಿ ಕ್ಯೂ ಟಿ ಇದೆ, ಇಲ್ಲಿ ಕ್ಯೂ ಎಸ್ ಇದೆ. ನಾವು ಇದು ರೈಟ್ ಆನ್ಸರ್. ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ, ಬಿಟ್ಟಾಕ್ಬಿಟ್ರಿ ನಿಮ್ಗೆ. ಯಾಕಂದ್ರೆ ನೀವು ಬಹಳ ಟೈಮ್ ಇಲ್ಲಿ ವೇಸ್ಟ್ ಮಾಡಿ, ವೇಸ್ಟ್ ಅಲ್ಲ ಇಲ್ಲಿ ನೋಡ್ಕೊಂಡಿರಿ. ಸೊ ಹಾಗಾಗಿ ಅದನ್ನ ಬಿಡ್ಬಿಡ್ಬೇಕು ಸರ್, ಅಷ್ಟೇ, ಮುಗೀತು. ಇವಾಗ ಮುಂದಿನ ಆನ್ಸರ್ ಬಂದಾದ್ಮೇಲೆ ಮುಂದಿನ ಚೆಕ್ ಮಾಡಕ್ ಏನಕ್ಕೆ ಹೋಗ್ತೀರಿ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಮಾಡ್ಬೇಡ್ರಿ, ಇಲ್ಲಿ ಮಾಡ್ಕೊಡ್ರಿ ಸರ್, ರೈಟ್. ನಾವು ಇವಾಗ ಏನಾಯ್ತು ಸರ್? ಇದು -2 +1. ನೆಕ್ಸ್ಟ್ -2 ಮಾಡ್ಬೇಕು. ಜಿ ಅಂದ್ರೆ ಸರ್ 7. 7 ಅಲ್ಲಿ ಮೈನಸ್ ಮಾಡ್ರಿ ಸರ್ 2 ಅಂತ ಹೇಳಿದ್ರೆ 5. 5ನೇ ಅಕ್ಷರ ಯಾವ್ದಿದೆ ಸರ್ ನಮ್ದು? ಇ. ಇದೆಯಾ ಇ ಇಲ್ಲಿ? ನಾವು ಇದೆ ನೋಡ್ರಿ ಸರ್, ಇ. ನೆಕ್ಸ್ಟ್ ಎ ಇದೆ ಸರ್ ಇಲ್ಲಿ, ರೈಟ್. ಇವಾಗ ಏನ್ ಮಾಡ್ಬೇಕು ಸರ್ ನಾವು? ಮೈನಸ್ ಅಲ್ಲ +1 ಮಾಡ್ಬೇಕು. ಏನ್ ಮಾಡ್ಬೇಕು ಸರ್? ಇಲ್ಲಿ +1 ಆಗಿದೆ. ನೆಕ್ಸ್ಟ್ ಇಲ್ಲಿ ಸೀರೀಸ್ +1 ಆಗುತ್ತೆ. ನಾವು ಎ ಅಂದ್ರೆ 1ನೇ ಅಕ್ಷರ. 1ರಲ್ಲಿ 1 ಪ್ಲಸ್ ಮಾಡಿದ್ರೆ ಅಷ್ಟೇ 2. 2ನೇ ಅಕ್ಷರ ಯಾವ್ದಿದೆ ಸರ್? ಬಿ. ಇದೆಯಾ ಇಲ್ಲಿ? ಬಿ. ಲಾಸ್ಟ್ ಪಿ ಇದೆ. ನಾವು ಆರ್ ಎಷ್ಟನೇ ಅಕ್ಷರ ಇದೆ? 18ನೇ ಅಕ್ಷರ. ಏನ್ ಮಾಡ್ಬೇಕು ಸರ್? -2 ಮಾಡ್ಬೇಕು.
ನಾವು -2 ಮಾಡಿದ್ರೆ 16 ಬಂತು. ಇಲ್ಲಿ ಯಾಕೆ ಕೊಟ್ಟೆ ಸರ್, ಇದು 16 ಬಂತು. 16ನೇ ಅಕ್ಷರ ಯಾವ್ದಿದೆ ಸರ್ ನಿಮ್ಗೆ? ಇದು ಮೇಲ್ಗಡೆ ಆಗ್ಬೇಕಾಯ್ತಾ? ಫೈನ್, ನೋ ಪ್ರಾಬ್ಲಮ್. 16ನೇ ಅಕ್ಷರ ಪಿ ಇದೆ ಸರ್. ನಾವು ಇದು ಏನಂತಿದ್ರೆ ನಿಮ್ಗೆ ಆನ್ಸರ್ ಆಗಿರ್ತಕ್ಕಂಥದ್ದು ಸರ್. ಇಲ್ಲಿದೆಯಾ ಆಪ್ಷನ್ ನಂಬರ್ 1 ಇಲ್ಲಿ. ಏನ್ ಕಲ್ಕೊಂಡ್ರಿ ಇಲ್ಲಿ? ಏನಿಲ್ಲ, ಸಿಂಪಲ್ ಇತ್ತು. ಬಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿರ್ತೀವಿ ತಮ್ಮ ನಾವು ಡೈರೆಕ್ಟ್ ಆಗಿ ಆನ್ಸರ್ ಬರ್ತದ, ಬರಲ್ಲ ಅಂತಲ್ಲ. ಬಟ್ 3 ಅಕ್ಷರ 4 ಅಕ್ಷರದ ಬೇರೆ ಬೇರೆ ಗ್ರೂಪ್ ಮಾಡಿದಾಗ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಪ್ಲಸ್ ಮೈನಸ್ ಪ್ಲಸ್, ಯಾಕಂದ್ರೆ ನಾನು ಹೇಳಿದೀನಿ, ನಾವು ಪ್ಲಸ್ ಜಾಗದಲ್ಲಿ ಮೈನಸ್ ಮಾಡ್ಕೊಂಡ್ಬಿಟ್ರೆ, ಮೈನಸ್ ಜಾಗದಲ್ಲಿ ಪ್ಲಸ್ ಮಾಡ್ಕೊಂಡ್ರೆ ಆನ್ಸರೇ ಬರಲ್ಲ ಸರ್, ರಾಂಗ್ನು ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಈ ರೀತಿ ಎರಡೆರಡು ಕೊಟ್ಟಾಗ ಚೆಕ್ ಮಾಡ್ಕೊಡ್ರಿ. ಹಾ, ಇಲ್ಲಿ ಈಸಿಯಾಗಿ ನಿಮ್ಗೆ ಆನ್ಸರ್ ಬಂತಲ್ಲ. ಸೊ ಆನ್ಸರ್ ಯಾವ್ದಾಯ್ತು ಸರ್? ಇಲ್ಲಿ ಆನ್ಸರ್ ಯಾವ್ದಾಯ್ತು? ಆಪ್ಷನ್ ನಂಬರ್ 1 ಇಲ್ಲಿ ಏನಾಗಿದೆ ಸರ್ ಅಂತಾರೆ ರೈಟ್ ಆನ್ಸರ್ ಆಗಿದೆ ಸರ್. ಫೈನ್, ಮತ್ತೇನ್ ಡೌಟ್ ಇಲ್ಲ ಇದರಲ್ಲಿ? ಓಕೆ ಸರ್, ಬನ್ನಿ ಸರ್. ಇವಾಗ ಯಾವ್ದೇ ಸರ್? ದಾಳಗಳಿಗೆ ಸಂಬಂಧಪಟ್ಟಂತೆ, ಡೈಸ್ ಗಳಿಗೆ ಸಂಬಂಧಪಟ್ಟಂತೆ ಇದೆ. ಆಲ್ರೆಡಿ ಹೇಳಿ ನಾನು ದಾಳಗಳಿಗೆ ಸಂಬಂಧಪಟ್ಟಿದ್ದು 4-5ನೇ ಕ್ಲಾಸ್ ಇದೆ ರೈಟ್. ಅದರಲ್ಲಿ ಹೇಳಿದ್ದೆ ಒಂದೇ ದಾಳದ 3 ಬೇರೆ ಬೇರೆ ಸ್ಥಾನಗಳನ್ನು, ಒಂದೇ ದಾಳದ 2 ಕೊಟ್ರೆ ಸಾಕು ಸರ್. ನಮ್ಗೆ 2ರಲ್ಲಿ 2 ಸಿಮಿಲರ್ ಸಂಖ್ಯೆ ಇದ್ದದನ್ನ ಆರಾಮಾಗಿ ಸಿಕ್ಬಿಡುತ್ತೆ ನಿಮ್ಗೆ. ಇಲ್ಲಿ 3 ಕೊಟ್ಟಿದ್ದಾನೆ, ನೋ ಪ್ರಾಬ್ಲಮ್. ಕೆಳಗೆ ನೀಡಲಾಗಿದೆ 7ರ ಎದುರುಗ ಇನ್ನೊಂದು ಮುಖದ ಮೇಲೆ ಇರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟ. ಯಾವ್ದ್ರ ಕಂಡುಹಿಡಿಬೇಕಂತ ಸರ್? 7. ಯಾವ್ದ್ರಲ್ಲಿ 7 ಇದೆಯಲ್ಲ ಅದರಲ್ಲಿರ್ತಕ್ಕಂಥ ಸಂಖ್ಯೆಗೆ ಬೇರೆ ದಾಳದಲ್ಲಿ, ಇವಾಗ ಇದು ಅಂದ್ರೆ ಒಂದೇ ದಾಳದ 3 ಮುಖಗಳು ಕೊಡೋಣ. 1, 2, 3 ಮುಖಗಳು ಕೊಡೋಣ ಸರ್. ಈ 3ರಲ್ಲಿ ನಮ್ಗೆ ಅಪೋಸಿಟ್ ಯಾವ್ದಕ್ಕೆ ಆಗ್ತಾನ? 7ರದು. ಹಾಗಾಗಿ 7 ಇದೆಯಲ್ಲ, 7ರಲ್ಲಿ ಇರ್ತಕ್ಕಂಥ ಈ 2 ಸಂಖ್ಯೆಯಲ್ಲಿ ಸಿಮಿಲರ್ ಇದೆಯಾ ನೋಡ್ರಿ. 15 ಇದೆ, ಇಲ್ಲಿನ 15 ಇದೆ, ತಗೋಬಹುದು. ಇಲ್ಲಿ 8 ಇದೆ, ಇಲ್ಲಿನ 8 ಇದೆ, ತಗೋಬಹುದು. ಯಾವ್ದಾರು ತಗೋರಿ ಸರ್. ಈಗ 8 ತಗೊಳ್ಳೋಣ ಸರ್. 8 ತಗೊಂಡಿ ಅಂತ ಹೇಳಿದ್ರೆ ಇಲ್ಲಿಂದ ಏನ್ ತಗೋಬೇಕು ಸರ್? ನಾವು 8. ಯಾವುದರಲ್ಲಿ 2 ಅಂದ್ರೆ ಒಂದೇ ದಾಳದ ಮುಖಗಳು 2 ಕೊಟ್ಟಾಗ ಅಥವಾ 3 ಕೊಟ್ಟಾಗ ನಾವು ಆ ದಾಳದಲ್ಲಿ ಇರ್ತಕ್ಕಂತಹ ಸಿಮಿಲರ್ ಇರ್ತಕ್ಕಂಥ ಸೇಮ್ ಇರ್ತಕ್ಕಂಥ ಒಂದು ಸಂಖ್ಯೆಯನ್ನು ತಗೋಬೇಕು. ಒಂದ್ ಸಂಖ್ಯೆ ತಗೊಂಡು ಏನ್ ಮಾಡ್ಬೇಕು? ನಾವು ರೊಟೇಷನ್ ಹೊಡಿಬೇಕು. ಹೊಡಿರಿ ಸರ್ ರೊಟೇಷನ್. ಎಲ್ಲಿಂದ? 8ರಿಂದ 12, 12ರಿಂದ 3, ನೆಕ್ಸ್ಟ್ 8ರಿಂದ 15, 15ರಿಂದ 7. ಪಾಯಿಂಟ್ ಕ್ಲಿಯರ್? ನಾವು ಇವಾಗ ಬರೀ ಸರ್. ಇಲ್ಲಿ ಫಸ್ಟ್ ಇದೆಯಾ 8 ಇದೆ, ನಾವು ಇಲ್ಲಿ ಬರೀರಿ 8. ನೆಕ್ಸ್ಟ್ ಎಷ್ಟು ಬರೀರಿ ಸರ್? 12. ನೆಕ್ಸ್ಟ್ ಎಷ್ಟು ಬರೀರಿ ಸರ್? 3. ಪಾಯಿಂಟ್ ಕ್ಲಿಯರ್? ಇದು ಮೊದಲನೇದಾಯ್ತು, ಅಂದ್ರೆ ಒಂದೇ ದಾಳದಲ್ಲಿ ಮೊದಲನೇ ಮುಖ. ಇವಾಗ ಇದನ್ನ ತಗೊಳ್ಳಿ ಸರ್. ಸೇಮ್ 8 ಇದೆಯಾ? 8 ಆದ್ಮೇಲೆ ಯಾವ್ದು ಸರ್? 15. ಇವಾಗ 15 ಆದ್ಮೇಲೆ ಯಾವ್ದು ಸರ್? 7. ನಾವು ಆನ್ಸರ್ ಏನಾಯ್ತು ಸರ್? ಇವಾಗ 7ರ ಅಪೋಸಿಟ್ ಯಾವ್ದಿದೆ? 3. ಆಪ್ಷನ್ ನಂಬರ್ ಎಲ್ಲಿ ಅದ? 3. ಆಪ್ಷನ್ ನಂಬರ್ 1. ನಾವು ಇದೇನಾಯ್ತು ನಿಮ್ದು ರೈಟ್ ಆನ್ಸರ್ ಆಯ್ತು. ಸಿಂಪಲ್ ಫಾಲೋ ಮಾಡ್ರಿ ಇಷ್ಟೇ. ಕ್ಲಿಯರ್ ಇದು? ನಾವು ನಿಮಗೆ ಏನಾದ್ರು ಇವಾಗ ಅಪೋಸಿಟ್ ಕೇಳ್ಬಿಟ್ಟ ಸರ್, ಯಾವ್ದು ಅಂತಂದ್ರೆ 12ರ ಅಪೋಸಿಟ್ ಯಾವ್ದು ಅಂದ್ರೆ ಆನ್ಸರ್ ಏನಾಗತ್ತ? 15. ಯಾವ್ದಾಗತ್ತ ಸರ್? 15 ಆಗಿದೆ. 8ರ ಅಪೋಸಿಟ್ ಕೇಳಿದ್ರೆ ಯಾವ್ದಾಗತ್ತ? 8ರ ಅಪೋಸಿಟ್ ಉಳಿದಿರ್ತಕ್ಕಂಥ ಸಂಖ್ಯೆ ಯಾವ್ದು? 6 ಮುಖ. ಒಂದು ದಾಳದಲ್ಲಿ 6 ಮುಖ ಇರ್ತಾವಲ್ಲ, 6ರಲ್ಲಿ ನೋಡ್ಕೋಬೇಕು. ಇದು ಫೈನ್ ಸರ್, ಇಲ್ಲಿ ಕ್ಲಿಯರ್ ಆಯ್ತು. ಇಲ್ಲ ಸರ್ ನೀವು ಹಂಗ್ ಹೇಳಕತ್ತಿರಲ್ಲ, ನಾವು ಹಿಂಗ್ ಮಾಡ್ತೀವಿ ಸರ್. ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು 7 ತಗೊಂಡಿರಲ್ಲ, ನಾವು ಅದನ್ನ ತಗೊಳ್ಳಲ್ಲ ಸರ್, ನಾವು ಇದನ್ನ ತಗೊಂತೀವಿ. ತಗೋರಿ ಸರ್, ನೋ ಪ್ರಾಬ್ಲಮ್. ಇಲ್ಲಿವರೆಗೆ ಆನ್ಸರ್ ಬಂದಿದೆಯಲ್ಲ, ಫೈನ್. ಇವಾಗ ಚೆಕ್ ಮಾಡ್ಬೋದು ಸರಿ. ಇಲ್ಲಿನೂ 3 ಇದೆ, ಇಲ್ಲಿನೂ 3 ಇದೆ. ನಾವು ಇದನ್ನ ತಗೊಂಡು ಚೆಕ್ ಮಾಡ್ಕೋತೀವಿ. ಚೆಕ್ ಮಾಡ್ಕೊಡ್ರಿ, ಮತ್ ಪುನಃ ಅಲ್ಲಿಗೆ ಬರ್ಬೇಕು. ಏನ್ ಮಾಡ್ಬೇಕು ಸರ್? ಇವಾಗ ಇದನ್ನ ಕ್ಲಾಕ್ ವೈಸ್ ಹೋಗ್ರಿ, ಇದನ್ನು ಕ್ಲಾಕ್ ವೈಸ್ ಹೋಗ್ರಿ. ನಾವು 3, 20, ನೆಕ್ಸ್ಟ್ ಎಷ್ಟಿದೆ ಸರ್? 15. ನೆಕ್ಸ್ಟ್ ಬರ್ರಿ ಸರ್, ಏನಿದೆ? 3. ನೆಕ್ಸ್ಟ್ ಇದೆ 8. ನೆಕ್ಸ್ಟ್ ಇದೆ ಸರ್ 12. ನಾವು ಇವಾಗ ಬರ್ರಿ ಸರ್, ನಮಗ್ ಸಿಮಿಲರ್ ಗೊತ್ತಾಗಬೇಕಲ್ಲ. ಒಂದು 12ರ ಅಪೋಸಿಟ್ ಏನದ? 15. ನಾವು 12ರ ಅಪೋಸಿಟ್ 15 ಬಂತ. ಇವಾಗ 8ರ ಅಪೋಸಿಟ್ ನಮ್ಗೆ ಗೊತ್ತಿಲ್ಲ. 8ರ ಅಪೋಸಿಟ್ 20. ಉಳಿದಿರ್ತಕ್ಕಂಥದ್ದು ಯಾವ್ದು? 3 ಇದೆ. 3ರ ಅಪೋಸಿಟ್ ಉಳಿದಿರ್ತಕ್ಕಂಥ ಸಂಖ್ಯೆ ಯಾವ್ದಿರ್ಲಿ? 7. ನಾವು 7 ರೈಟ್ ಆನ್ಸರ್ ಆಗುತ್ತೆ. ಹೇಗಾದ್ರೂ ಮಾಡ್ಕೊಡ್ರಿ, ಬಟ್ ಈಸಿ. ಯಾವ್ದ್ರಲ್ಲಿ ಕೇಳಿದನಲ್ಲ ಅದನ್ನ ತಗೊಳ್ರಿ ಅಷ್ಟೇ. 7 ಇಲ್ಲಿ ಕೇಳಿದೆ, ಇಲ್ಲಿ ಇದನ್ನ ತಗೊಂಡ್ರಿ, ಆನ್ಸರ್ ಬಂತು ಅಷ್ಟೇ. ಸಿಂಪಲ್. ಪಾಯಿಂಟ್ ಕ್ಲಿಯರ್? ಎನಿ ಡೌಟ್ಸ್? 3 to 4 ಸೆಕೆಂಡ್ ಅಲ್ಲಿ ನಿಮಗೆ ಆನ್ಸರ್ ಬರ್ತದೆ ರೈಟ್. ಏನ್ ಗೊತ್ತಿರ್ಬೇಕು? ಸಿಂಪಲ್. ನಿಮಗ್ ಒಂದೇ ದಾಳದ 2 ಮುಖಾರ ಕೇಳ್ರಿ, ಕೇಳಿ 3 ಮುಖಾರ ಕೇಳಿ. ಆ ಕೊಟ್ಟಿರ್ತಕ್ಕಂತಹ ಇದು 1, 2, 3 ಟೈಪ್ ಕೊಟ್ಟಿರಲ್ಲ, ಇದರಲ್ಲಿ ಸಿಮಿಲರ್ ಇರ್ತಕ್ಕಂಥದ್ದು ಅಂದ್ರೆ ನಮ್ಗೆ ಕಾಣಬೇಕು ಆ ಸಂಖ್ಯೆ, ಅದನ್ನ ಎತ್ಕೊಡ್ರಿ. ಅದರ ಪ್ರಕಾರ ಆನ್ಸರ್ ಮಾಡಕ್ ಟ್ರೈ ಮಾಡ್ರಿ. ಅಪೋಸಿಟ್ ಅಲ್ಲಿ ಜನರಲ್ ಆಗಿ ಕೇಳ್ತಾನೆ ನಿಮ್ ರೈಟ್. ಅಂದ್ರೆ ಇನ್ನೊಂದು ಮೆಥಡ್ ಅಲ್ಲಿ ಮಾಡಬಹುದು ನೀವು. ಬೇರೆ ಮೆಥಡ್ ಅಲ್ಲಿ ಇದ್ರೆ 12ರ ಅಪೋಸಿಟ್ 8 ಬರಲ್ಲ, 12ರ ಅಪೋಸಿಟ್ 3 ಬರಲ್ಲ ಅಂತ ಅರ್ಥ. ಇವಾಗ 12 ಇದರಲ್ಲಿ ಇಲ್ಲ ಸರ್, ನೆಕ್ಸ್ಟ್ ಏನಿದೆ 12 ಇದರಲ್ಲಿ ಇಲ್ಲ. ಈ ರೀತಿ ನೀವು ಮಾಡ್ಕೋಬಹುದು. 15ರ ಅಪೋಸಿಟ್ 3 ಬರಲ್ಲ, 20ರ ಅಪೋಸಿಟ್ 15 ಬರಲ್ಲ, 20ರ ಅಪೋಸಿಟ್ 3 ಬರಲ್ಲ, 8ರ ಅಪೋಸಿಟ್ 15 ಬರಲ್ಲ, 8ರ ಅಪೋಸಿಟ್ 7 ಬರಲ್ಲ. ಈ ರೀತಿ ಮಾಡ್ಕೊಂಡಾಗ ಫೈನಲ್ ನಿಮ್ಗೆ ಯಾವ್ದು ಸಿಗುತ್ತಾ? 3 ಸಿಗಬಹುದು. ಸಿಗಬಹುದು. ಸೊ ಅದಕ್ಕಿಂತ ಈಸಿ ಮೆಥಡ್ ಇದು ಇರೋದ್ರಿಂದ ಕ್ಲಾಕ್ ವೈಸ್ ಮಾಡ್ಕೊಡ್ರಿ ಸಿಗ್ಲಿ. ಹಾ, ಬೇರೆ ಬೇರೆ ದಾಳ ಕೊಟ್ಟಾಗ ಅದು ಮುಂದಿನ ನೋಡೋಣ, ಪ್ರಶ್ನೆ ಬರ್ತದೆ ನೆಕ್ಸ್ಟ್ ಸೆಪ್ಟ್ ಅಲ್ಲಿ, ಅವಾಗ ಅದ್ರ ಬಗ್ಗೆ ನೋಡೋಣ. ಇಲ್ಲಿವರೆಗೆ ಏನು ಡೌಟ್ಸ್ ಇದೆಯಾ ನಿಮ್ಗೆ? ಕ್ಲಿಯರ್? ಹೋಗೋದ ಮುಂದಕ್ಕ ಬರ್ರಿ ಸರ್. ಇಷ್ಟೇ ಸಿಂಪಲ್.
3 to 4 ಸೆಕೆಂಡ್ ಅಲ್ಲಿ ಆಗ್ಬೇಕು ಸರ್ ಆನ್ಸರ್ ಇದು. ಮತ್ತೇನಾದ್ರೂ ಏನಿದೆ ಸರ್ ಇದರಲ್ಲಿ ಹೇಳೋದು? ಓಕೆ ಸರ್ ಫೈನ್, ನೋ ಪ್ರಾಬ್ಲಮ್. ಇದು ಅವಶ್ಯಕತೆ ಇರ್ಲಿಲ್ಲ, ಜಸ್ಟ್ ನಿಮ್ಗೆ ಕನ್ಫರ್ಮ್ ಇರ್ಲಿ ಅಂತ ಇದು ಬೇಡ ಇದಾವ ಇಲ್ಲ ಅಂತ ಚೆಕ್ ಮಾಡ್ಲಿ ಅಂತ ಹೇಳಿ ನೀವು ಅಲ್ಲಿ ಮಾಡ್ಕೊಂಡು ಕೊಡಕ್ ಹೋಗ್ಬೇಡ್ರಿ. ಇದನ್ನ ಸ್ವಲ್ಪ ವಿಚಾರ ಮಾಡಿ ಸರ್. ಕ್ವಶನ್ ನಂಬರ್ 3, ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಭರ್ತಿ ಮಾಡವಲ್ಲ ಸರಿಯಾದ ಚಿತ್ರವನ್ನು ಆಯ್ಕೆ ಮಾಡ್ರಿ ಅಂತ ಹೇಳಿ ಕೊಟ್ಟಿದ್ದಾನೆ. ಆಯ್ಕೆ ಮಾಡ್ರಿ ಸರ್, ಸರಿಯಾದ ಚಿತ್ರ ಯಾವ್ದಿದೆ, ಯಾವ್ದಾಗತ್ತೆ ಸರ್ ಆನ್ಸರ್ ಇದು? ಕ್ಲಿಯರ್? ಸ್ವಲ್ಪ ವಿಚಾರ ಮಾಡಿ. ಆಯ್ತಾ? ಡೇಂಜರ್ ಅದ, ಸ್ವಲ್ಪ ಡೇಂಜರ್ ಅದ. ಕ್ಲಿಯರ್? ಬರೀ ಸರ್, ಏನಿದೆ ಈ ಸರ್ಕಲ್ ಇದೆಯಾ, ಕಾಣ್ತಾ ಇದೆಯಾ? ರೈಟ್. ನಾವು ಈ ಸರ್ಕಲ್ ಇವಾಗ ಇದ್ರಲ್ಲಿ ನೆಕ್ಸ್ಟ್ ಅಲ್ಲಿ ಇದು ಮೊದ್ಲೇದ್ ಅನ್ಕೊಟ್ಟಿ. ನೆಕ್ಸ್ಟ್ ಅಂದ್ರೆ ಇಲ್ಲಿ ಏನಾಗಿದೆ, ಒಳಗಿರತಕ್ಕಂಥ ಸರ್ಕಲ್ ಏನಾಗಿದೆ, ಹೊರಗಡೆ ಬಂದಿದೆ. ಮಧ್ಯದಲ್ಲಿ ಯಾವ್ದು ಬಂದಿದೆ ಸರ್? ಯಾವುದೋ ಒಂದು ಹೊಸದ ಚಿತ್ರ ಎಂಟ್ರಿ ಆಗಿದೆ ಸರ್. ಪಾಯಿಂಟ್ ಕ್ಲಿಯರ್? ಮೊದಲನೇ ಸ್ಟೆಪ್ ಅಲ್ಲಿ. ನೆಕ್ಸ್ಟ್ ಈ ಮಧ್ಯದಲ್ಲಿ ಇರ್ತಕ್ಕಂಥ ಚಿತ್ರ ಏನಾಗಿದೆ ಸರ್? ಹೊರಗಡೆ ಬಂದಿದೆ ಸರ್. ರೈಟ್. ಇದು ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಇದರ ಮಧ್ಯದಲ್ಲಿ ಯಾವುದೋ ಒಂದು ಚಿತ್ರ ಬಂದಿದೆ ಸರ್. ಈ ಯಾವುದೋ ಒಂದು ಚಿತ್ರ ಬಂದಿದೆಯಲ್ಲ ಮಧ್ಯದಲ್ಲಿ, ಅದು ಯಾವ್ದಾರು ಬರಬಹುದು. ಈ ಮಧ್ಯದಲ್ಲಿ ಬಂದಿದೆಯಲ್ಲ, ಈ ಮಧ್ಯದಲ್ಲಿ ಇರೋದು ನೆಕ್ಸ್ಟ್ ಏನಾಗತ್ತೆ? ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಬಂತು, ನಾವ್ ಇಲ್ಲಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಇದು ಹೊರಗಡೆ ಹೋಗುತ್ತೆ. ಈ ಮಧ್ಯದಲ್ಲಿ ಇರೋದು ಏನ್ ಮಾಡ್ಸರ್? ಹೊರಗಡೆ ಬರ್ತದೆ. ನಾವು ಈ ಮಧ್ಯದಲ್ಲಿ ಇರೋದು ಏನ್ ಬಂತು ಇವಾಗ? ಹೊರಗಡೆ ಬಂತು ಸರ್. ಇವಾಗ ನಮಗ್ ಕ್ವಶನ್ ಮಾರ್ಕ್ ಇದೆ ಸರ್, ಇದೆಯಾ? ನೆಕ್ಸ್ಟ್ ಇವಾಗ ಈ ಚಿತ್ರದಲ್ಲಿ ಇದ್ರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಯಾವ್ದಿದೆ ಸರ್? ಇದು ಏನಿದೆ ಅಲ್ಲ, ಬೇರೆ ಮಾರ್ಕ್ ಇದನ್ನ ತಗೊಳ್ಳಿ ಸರ್. ಇದ್ರ ಮಧ್ಯದಲ್ಲಿ ಏನಿದೆಯಲ್ಲ ಇದು ಏನಾಗತ್ತೆ ಸರ್? ಇವಾಗ ಹೊರಗಡೆ ಬರುತ್ತೆ ಸರ್. ನಾವು ಇದು ಹೊರಗಡೆ ಬಂತು. ನಾವು ಈ ಚಿತ್ರ ಇದ್ರ ಮಧ್ಯದಲ್ಲಿ ಯಾವ್ದು ಬರುತ್ತೋ ಗೊತ್ತಿಲ್ಲ, ಬರಬಹುದು, ಯಾವ್ದಾರು ಬರಬಹುದು. ಬಟ್ ಈ ಚಿತ್ರ ಆದ್ಮೇಲೆ ಆನ್ಸರ್ ಆಗತ್ತಿಲ್ಲ ನೋಡ್ಕೊಡ್ರೆ, ಆಗ್ಲಿಲ್ಲ ಅಂದ್ರೆ ಮುಂದಕ್ಕೆ ನೋಡೋಣ ಸರ್. ಇದು ಎಲ್ಲಿದೆ ಸರ್? ಇಲ್ಲಿದೆಯಾ? ಇದು ಉಲ್ಟಾ ಹಿಂಗಿದೆ, ಹಾಗಾಗಿ ಆನ್ಸರ್ ಆಗಲ್ಲ. ಇದು ಚೌಕ ಆಕಾರದಲ್ಲಿದೆ, ಇದು ಆನ್ಸರ್ ಆಗಲ್ಲ ಸರ್. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ ಸರ್, ಈ ರೀತಿ ಇದು ಕರೆಕ್ಟ್ ಸೆಟ್ ಆಗ್ತಾ ಇದೆ. ಇಲ್ಲಿ ಸೆಟ್ ಆಗ್ತಾ ಇದೆ 2. ನಾವು ಇದು ಆನ್ಸರ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಸರ್. ನೆಕ್ಸ್ಟ್ ಒಂದು ನೋಡ್ಕೊಡ್ರಿ, ಇದು ಈ ರೀತಿ ಇದೆ, ಹಿಂಗೆ ಇದು ಮಧ್ಯೆ ಒಳಗಿದೆಯಲ್ಲ, ಇದು ಹೊರಗಡೆ ಇದು ಬರ್ಬೇಕಾ? ಇದು ಯಾಕೆ ಬರ್ತದ? ಸೊ ಆನ್ಸರ್ ಏನಾಗತ್ತೆ ಸರ್ ಅಂತ ಹೇಳಿದ್ವಿ, 3 ರೈಟ್ ಆನ್ಸರ್ ಆಗತ್ತ. ಶೂನ್ಯ ಬಂದ್ರೆ ಬರಬಹುದು, ಬೇರೆ ಚಿತ್ರ ಬಂದ್ರು ಪ್ರಾಬ್ಲಮ್ ಇರ್ಲಿಲ್ಲ ಸರ್. ನಮಗೆ ಏನಂತ ಹೇಳಿದ್ರೆ ಇಲ್ಲಿಂದ ಏನಾಗಿದೆ, ಒಳಗಡೆ ಇರ್ತದ ಹೊರಗಡೆ ಬಂತು, ಹೊಸದಾಗಿ ಎಂಟ್ರಿ ಕೊಡ್ತು, ಮತ್ತದು ಹೊಸದಾಗಿ ಎಂಟ್ರಿ ತೆಗೆದು ಮತ್ತೆ ಹೊರಗಡೆ ಬಂತು, ಮತ್ತೆ ಹೊಸದಲ್ಲಿ ಒಳಗಡೆ ಬಂತು, ಮತ್ತೆ ಇದು ನೆಕ್ಸ್ಟ್ ಒಳಗಡೆ ಇರ್ತದ ಹೊರಗಡೆ ಬಂತು, ನೆಕ್ಸ್ಟ್ ಹೊಸದಾಗಿ ಇಲ್ಲಿ ಎಂಟ್ರಿ ಕೊಡ್ತು. ಇದು ಏನ್ ಬಂತು ಅಂದ್ರೆ ನೆಕ್ಸ್ಟ್ ಇಲ್ಲಿ ಜೂಮ್, ಏನಂತ ಜೂಮ್ ಮಾಡ್ತೀವಲ್ಲ, ಜೂಮ್ ಇನ್ ಜೂಮ್ ಔಟ್, ಆ ಫಾರ್ಮೆಟ್ ಅಲ್ಲಿ ಕೆಲಸ ನಡೀತಾ ಇದೆ ಸರ್. ಇಲ್ಲಿ ಸಿಂಪಲ್ ಆಗಿತ್ತು ಅಂತ ನಮಗ ಅನ್ಸ್ತದ, ಬಟ್ ಅಲ್ಲಿ ವಿಚಾರ ಮಾಡ್ಬೇಕಾದ್ರೆ ಬಹಳ ಇದು ಮಾಡ್ಕೊಡ್ರಿ, ಅಲ್ಟರ್ನೇಟಿವ್ ಹುಡ್ಕೊಂಡು ಏನೇನಾಗಿದೆ ಅಂತ ನೋಡ್ಕೊಡಿ. ಜಸ್ಟ್ ಲಾಜಿಕ್ ಅಪ್ಲೈ ಮಾಡ್ರಿ, ಲಾಜಿಕ್ ಬಿಟ್ರೆ ಬೇರೆ ಯಾವ್ದು ಕೆಲಸ ಮಾಡಲ್ಲ. ಅದಕ್ಕೆ ರೀಸನಿಂಗ್, ತಾರ್ಕಿಕತೆ ಅದೇ ಅಲ್ಲ, ಏನಾದ್ರು ಮಾಡ್ರಿ, ಒಟ್ಟಿನಲ್ಲಿ ಲಾಜಿಕ್ ಅದಕ್ಕೆ ಅಟ್ಯಾಚ್ ಮಾಡ್ರಿ ಸರ್, ಅಷ್ಟೇ ಸಿಂಪಲ್, ಮತ್ತೇನಿಲ್ಲ. ನೀವು ಎಷ್ಟೆಷ್ಟು ಚಿತ್ರಗಳನ್ನ ನೋಡ್ಕೊಂತೀರಿ ಈ ರೀತಿ, ಆ ರೀತಿ ನಿಮ್ಗೆ ಇರ್ತದೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಆಯ್ಕೆಗಳು ಸಿಗ್ತಾವ ವಿಚಾರ ಮಾಡಕ್, ಆ ರೀತಿ ಚಿತ್ರದ ಅದ್ರ ಮೇಲೆ ಕ್ವಶನ್ ಬಂದಾಗ. ಅದರ್ವೈಸ್ ಡಿಫಿಕಲ್ಟ್ ಇರ್ತದೆ ನಿಮಗೆ. ಕ್ಲಿಯರ್ ಆಯ್ತಾ ಇದು? ಮತ್ತೇನಾದ್ರೂ ಇದರಲ್ಲಿ ಡನ್? ಹೋಗ್ಬೋದಾ ಮುಂದಿನ ಪ್ರಶ್ನೆಗೆ? ಬನ್ನಿ ಸರ್. ಓಕೆ, ಹಾ, ಕನ್ಫ್ಯೂಸ್ ಎಲ್ಲಿ ಆಗತ್ತೆ ನಿಮಗೆ? ಇದು ಹೊರಗಡೆ ಏನಿದೆಲ್ಲ 5 ಕ್ವಶನ್ ಇದೆ, ಇದನ್ನ ಬಿಟ್ಬಿಡ್ರಿ ನೀವು. ಇದು ಹೊರಗಡೆ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಈ ಬಾಕ್ಸ್ ಬರ್ತಲ್ಲ, ಈ ಬಾಕ್ಸ್ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಸರ್. ನೀವು ಈ ರೀತಿ ಬಂದಾಗ್ರೆ ಏನಿದ್ರು ಒಳಗಡೆ ನೋಡ್ಕೊಡಿ, ಇದನ್ನ ವಿಚಾರ ಮಾಡಕ್ ಹೋಗ್ರಿ. ಇದನ್ನ ವಿಚಾರ ಮಾಡಿದ್ರಿ ಮತ್ತೆ ಕನ್ಫ್ಯೂಸ್ ಆಗ ಶುರು ಆಗುತ್ತೆ ಇದು, ರೈಟ್? ಅದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಡ್ರಿ, ಮೈಂಡ್ ಅಲ್ಲಿ ಇಟ್ಕೊಡ್ರಿ ಇವೆರಡನ್ನಷ್ಟೇ, ರೈಟ್? ಎನಿ ಡೌಟ್ಸ್ ಇದರಲ್ಲಿ? ಕ್ಲಿಯರಾ? ಬನ್ನಿ ಸರ್. ಟಫ್ ಇದೆಯಾ? ಈಸಿ ಆಗಿದೆ. ಇದುವರೆಗೆ ಬಂದಿರತಕ್ಕಂಥ ಎಲ್ಲಾ ಪ್ರಶ್ನೆಗಳೇನಿದೆ ಈಸಿ ಆಗಿದೆ. ಅಗೇನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿರ್ತಕ್ಕಂಥ ಕ್ವಶನ್ ಸೇಮ್ ಬಂದಿದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಕೇಳಿದೆ ಸರ್? ನೀಡಲಾದ ಪದಗಳಲ್ಲಿ ಅವು ಇಂಗ್ಲಿಷ್ ಶಬ್ದಕೋಶದಲ್ಲಿ ಕಾಣಿಸಿಕೊಳ್ಳುವ ಅನುಕ್ರಮದಲ್ಲಿ ಜೋಡಿಸಿ ಸರ್. ಡಿಕ್ಷನರಿ ಬೇಸ್ಡ್ ಕ್ವಶನ್ ಇದೆ. ಈ ಪದಗಳಲ್ಲಿ ಡಿಕ್ಷನರಿ ಅದರ ಮೇಲೆ ಯಾವ ಬರ್ತೋ ಅದನ್ನ ನೋಡ್ಕೋಬೇಕಂತ ಹೇಳ್ಕತ್ತಾರ ಸರ್. ಓಕೆ ಸರ್, ಫೈನ್. ಯಾವ ಪದವು 4ನೇ ಸ್ಥಾನದಲ್ಲಿ ಇರ್ತದೆ? ಲಾಸ್ಟ್ ಕ್ವಶನ್ ಅಲ್ಲಿ ಏನ್ ಕೇಳಿದ? 3ನೇ ಸ್ಥಾನದಲ್ಲಿ ಕೇಳಿದ. ನಾವು 4ನೇ ಸ್ಥಾನ ಬಂದಾಗ ನೋಡ್ಕೊಡ್ರಿ ಸರ್. ಕಾಣ್ತಾ ಇದೆ ಎಲ್ಲರಿಗೆ? ಓಕೆ ಸರ್, ಫೈನ್. ಬರ್ರಿ ಸರ್. ಎಲ್ಲಾ ಕಡೆ ಏನಿದೆ ಸರ್? 4ನೇ ಸ್ಥಾನ ಬೇಕು ನಮ್ಗ. ಎಲ್ಲ ಕಡೆ ಏನಿದೆ? ಪಿ 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 ಆನ್ಸರ್ ಮಾಡಕ್ಕಾಗಲ್ಲ, ಆರ್ ಆರ್ ಆನ್ಸರ್ ಮಾಡಕ್ಕಾಗಲ್ಲ, ಐ ಐ ಐ ಆನ್ಸರ್ ಮಾಡಕ್ಕಾಗಲ್ಲ, ರೈಟ್? ನಾವು ಬರ್ರಿ ಸರ್ 4ನೇ ಸ್ಟೆಪ್, 4ನೇ ಸರ್. ಇಲ್ಲಿ ವಿ ಇದೆ, ಇಲ್ಲಿ ಎಸ್ ಇದೆ, ಇಲ್ಲಿ ವಿ ಇದೆ, ಇಲ್ಲಿ ವಿ ಇದೆ, ಇಲ್ಲಿ ವಿ ಇದೆ. 4 ಕಡೆ ವಿ ಇದೆ, 1 ಕಡೆ ಮಾತ್ರ ಎಸ್ ಇದೆ. 4 ಕಡೆ ವಿ ಇದೆ ಅಂತಿದ್ರೆ ಇದು 22, ಇದು ಎಷ್ಟಾಗಿದೆ ಸರ್? 19, ಇದು 22, ಇದು 22, ಇದು 22. ನೀವು 22 ಬರ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ 4 ಇದೆ ಅಂದ್ರೆ 4 ಹೋಗ್ಬಿಡ್ರಿ. ನೆಕ್ಸ್ಟ್ ಅಕ್ಷರ ಚೆಕ್ ಮಾಡ್ಬೇಕು, ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಬರ್ಸ್ತಾ ಇದ್ದೀನಿ. ಕ್ಲಿಯರ್ ಇಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರು ಕೇಳಿರೋ ಪ್ರಕಾರ ಇವಾಗ ಈ 5ರಲ್ಲಿ ಅತ್ಯಂತ ಚಿಕ್ಕದು ಯಾವ್ದಾಗಿದೆ? ಇವಾಗ ನಮಗ್ ಸಿಕ್ಕಿರ್ತಾರೆ 19ನೇ ಅಕ್ಷರ.
ನಾವು ಈ 5ರಲ್ಲಿ ಇದೇನಾಗಿದೆಯಲ್ಲ ಇದು ಅತ್ಯಂತ ಚಿಕ್ಕದಾಗಿದೆ ಅಂತ ಹೇಳಿದ್ರೆ ಇದು ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಸರ್. ನಮಗ ಅವ್ರು ಕೇಳಿದ್ರೆ ಎಷ್ಟು 4ನೇ ಸ್ಥಾನದಲ್ಲಿ. ಮೊದಲನೇ ಸ್ಥಾನದಲ್ಲಿ ಬಂತ. ಇವಾಗ ಅದನ್ನ ಬಿಟ್ಟು ಹಾಕ್ಬಿಡ್ರಿ. ಯಾವ್ದನ್ನ ಬಿಟ್ಟು ಹಾಕ್ಬೇಕು ನಾವ್ ಇವಾಗ? 2ನೇದ್ ಬಿಟ್ಟು ಬಿಡಕ್ಕೆ ಅವಶ್ಯಕತೆ ಇಲ್ಲ ನಮಗೆ. ಅದು ಸಿಕ್ತಿ, ಅದು ಫಸ್ಟ್ ಬರ್ತಂತ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಹುಡುಕ್ರಿ ಸರ್. ಇವಾಗ ವಿ ಇಂದ ಕೆಲಸ ಆಗಿಲ್ಲಲ್ಲ, ಇವಾಗ ನೆಕ್ಸ್ಟ್ ಅಕ್ಷರ ನೋಡ್ಕೊಡ್ರಿ ಸರ್. ಇದರಲ್ಲಿ ಇಲ್ಲಿ ಎ ಇದೆ ಅಂದ್ರೆ ಎ ಮೊದಲನೇ ಅಕ್ಷರ ಇದೆ. ನಾವು ಇಲ್ಲಿನ ಎ ಇದೆ, ಇದೆಷ್ಟನೇ ಅಕ್ಷರ ಇದೆ ಸರ್? ಮೊದಲನೇ ಅಕ್ಷರ ಇದೆ. ನಾವು ಇಲ್ಲಿ ವೈ ಇದೆ, ಇದೆಷ್ಟನೇ ಅಕ್ಷರ ಇದೆ ಸರ್? 25ನೇ ಅಕ್ಷರ ಇದೆ. ನಾವು ಇಲ್ಲಿ ಐ ಇದೆ ಅಂತ ಹೇಳಿದ್ರೆ 4 ಅಕ್ಷರ ಆಡಿ ಇದೆ, 5ನೇ ಅಕ್ಷರಕ್ಕೆ ಬಂದಿವಿ. ಇಲ್ಲಿನ 5ನೇ ಅಕ್ಷರ, ಇದನ್ನ 5ನೇ ಅಕ್ಷರ. ನಾವು ಇಲ್ಲಿ ಯಾವ್ದು ಬರ್ತಾರ ಅಂದ್ರೆ ಐ 9ನೇ ಅಕ್ಷರ ಇದೆ ಸರ್. ನಾವು ಇವಾಗ ನೋಡ್ಕೊಡ್ರಿ ಸರ್, ಆನ್ಸರ್ ಬಂದಿದೆ ಇಲ್ಲ? ಬಂದಿದೀಯಾ? ಹೆಂಗಿದೆ ನೋಡ್ಕೊಳ್ಳಿ. 4ನೇ ಅಕ್ಷರ ಕೇಳಕತನ, ಇದು ಫಸ್ಟ್ ಆಯ್ತು ಅಂತ ಹೇಳಿದ್ರೆ ಇವಾಗ ಇವುಗಳೆಲ್ಲ ಅತ್ಯಂತ ದೊಡ್ಡದು ಯಾವ್ದಿದೆ? 25 ಅಂತ ಹೇಳಿದ್ರೆ ಇದು 5ನೇ ಅಕ್ಷರ ಆಗತ್ತೆ ಸರ್. ಎಷ್ಟನೇ ಅಕ್ಷರ? 5ನೇ ಅಕ್ಷರ. ಇವಾಗ ಇಲ್ಲಿ 9 ಇದೆಲ್ಲ, ಇದು ಎಷ್ಟನೇ ಅಕ್ಷರ ಆಗತ್ತೆ ಸರ್? ಇದು 4ನೇ ಅಕ್ಷರ ಆಗತ್ತೆ. 2 ಮತ್ತು 3 ಇದು 2 ಆಗ್ಬಹುದು ಅಥವಾ ಇದು 2 ಆಗ್ಬಹುದು, ಇದು 3 ಆಗ್ಬಹುದು, ಇದು 3 ಆಗ್ಬಹುದು. ಯಾಕಂದ್ರೆ ಇವುಗಳಿಂದ ಚಿಕ್ಕದಿದಾವೆ ಇವು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಬಿಟ್ಬಿಡ್ರಿ. ಅವ್ರು ಕೇಳಿರ್ತಕ್ಕಂಥದ್ದು ಯಾವ್ದು ನಿಮ್ಗೆ? 4ನೇ ಅಕ್ಷರ. ಇಲ್ಲ ಸರ್ ಇದು 4ನೇದಾಗತ್ತೆ. 4ನೇದಾಗ ಚಾನ್ಸೇ ಇಲ್ಲ ಸರ್. ಇವೆಲ್ಲ ಒಂದ್ರಲ್ಲಿ ಇದಾವ ಅಂತ ಹೇಳಿದ್ರೆ ಇದು 2 ಆಗ್ಬೋದು, 3 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು. ಆದ್ರೆ ಇದ್ರ ಪ್ರಕಾರ ಇದು ಲಾಸ್ಟಿಗೆ ಬರ್ತದ. ಇದು ಏನಾಗುತ್ತೆ ಸರ್? 4ನೇದಲ್ಲಿ ಆಡಿ ಬಂದಿದೆ. ನಾವು 1, 5, 4 ಅವ್ರು ಕೇಳಿರ್ತಕ್ಕಂಥ 4ನೇ ಅಕ್ಷರ ಯಾವ್ದಾಗಿತ್ತು ಸರ್? ಪ್ರಿವಿಲೇಜ್. ನಾವು ಇದು ಏನಿದೆ ಅಲ್ಲ ಸರ್ ನಿಮ್ದು 5ನೇದಿರ್ಲಿರ್ತಕ್ಕಂಥದ್ದು ಇದೇನು ಆಪ್ಷನ್ ಅಲ್ಲಿ ಕಾಣ್ತದಿಲ್ಲ, ಪ್ರಿವಿಲೇಜ್. ಇದು ನಿಮ್ಗೆ 4ನೇ ಅಕ್ಷರ ಆಗುತ್ತೆ. ರೈಟ್ ಆನ್ಸರ್. ಕ್ಲಿಯರ್ ಆಯ್ತಾ? ಇವಾಗ ಸಪೋಸ್ ಕೇಳ್ಬಿಟ್ಟ ನಿಮ್ಗೆ ಈ ಪ್ರಶ್ನೆಗಳಲ್ಲಿ 2ನೇ ಅಕ್ಷರ ಯಾವ್ದಾದ ಅಂತ ಹೇಳಿ, ಅವಾಗ ನಾವು ಏನ್ ಮಾಡ್ಬೇಕು ಸರ್ ಅಂತ ಹೇಳಿದ್ರೆ ಇದನ್ನ ನೀವು ನೋಡ್ಕೋಬೇಕು. 2ನೇ ಅಕ್ಷರ ಅಂತ ಹೇಳಿದ್ರೆ ಇಲ್ಲಿಂದ ಆಗಿಲ್ಲಲ್ಲ, ನಾವು ಇಲ್ಲಿವರೆಗೆ ಸರ್ ಟಿ ಎಷ್ಟನೇ ಅಕ್ಷರ ಇದೆ ಸರ್? 20. ನೆಕ್ಸ್ಟ್ ಸಿ ಎಷ್ಟನೇ ಅಕ್ಷರ ಇದೆ ಸರ್? 3ನೇ ಅಕ್ಷರ ಇದೆ ಸರ್. ಎಷ್ಟನೇ ಅಕ್ಷರ ಇದೆ ಇದು? 3ನೇ ಅಕ್ಷರ ಇದೆ ಅಂತ ಹೇಳಿದಾಗ ಇವು 2ರಲ್ಲಿ ಇವಾಗ ಅತ್ಯಂತ ಚಿಕ್ಕದು ಯಾವ್ದು ಸರ್? ಇದು ಚಿಕ್ಕದಿದೆ ಅಂದ್ರೆ ಇದು 2ನೇ ಅಕ್ಷರ ಆಗುತ್ತೆ. ನಾವು ಇದು 20 ಇದಕ್ಕಿಂತ ದೊಡ್ಡದಾಗುತ್ತೆ. ಇದು 3ನೇ ಅಕ್ಷರ ಆಗುತ್ತೆ ಸರ್. ನಾವು ಅವ್ರು ಯಾವ್ದಾದ್ರು ಕೇಳಿ. ಇಲ್ಲಿ ಕ್ವಶನ್ ನಮಗೆ 4ನೇ ಅಕ್ಷರ. 4ನೇ ಅಕ್ಷರ ಇದು. ನಿಮಗೇನಾದ್ರೂ 5ನೇ ಅಕ್ಷರ ಕೇಳಿದ್ರೆ ಇದಾಗತ್ತ. ನಿಮಗೇನಾದ್ರೂ 2ನೇ ಅಕ್ಷರ ಕೇಳಿದ್ರೆ ಇದಾಗತ್ತ. ನಿಮಗೇನಾದ್ರೂ 3ನೇ ಅಕ್ಷರ ಕೇಳಿದ್ರೆ ಇದಾಗತ್ತ. 1ನೇ ಅಕ್ಷರ ಕೇಳಿದ್ರೆ ಇದಾಗತ್ತ. ಯಾವ್ದಾದ್ರು ಕೇಳ್ಕೊಳ್ಳಿ. ಬಟ್ ಮಾಡ್ತಕ್ಕಂಥ ವಿಧಾನ ನಿಮಗೂ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕಷ್ಟೇ. ಕ್ಲಿಯರ್ ಆಯ್ತು? ಇದರಲ್ಲಿ ಮತ್ತೆ ಬೇರೆ ಏನಾದ್ರು ಡನ್? ಹೋಗೋದ ಮುಂದಕ್ಕ ಬನ್ನಿ ಸರ್. ಏನೋ ಡೌಟ್ಸ್ ಇದ್ರೆ ಕೇಳ್ರಿ. ಇದರಲ್ಲಿ ಸಿಂಪಲ್ ಆಗಿತ್ತು, ಬಟ್ ಕನ್ಫ್ಯೂಸ್ ಎಲ್ಲಿ ಆಗತ್ತಾರೆ? ಇಲ್ಲಿ ಇವು ಎರಡಕ್ಕಿಂತ ಚಿಕ್ಕದಿರೋದ್ರಿಂದ ನಮಗ್ 4ನೇದು ಬೇಕಾಗಿದ್ದು ಇದನ್ನ ತಗೊಂಡಿವಿ. ಇದ್ರಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ. ಕೀಳಿಲ್ಲ ಅಂತಿದ್ರೆ ಯಾಕೆ ಚೆಕ್ ಮಾಡ್ಕೊಂಡ್ರಿ? ಚೆಕ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಸರ್. ಹಾ, ಸಪೋಸ್ ಅವ್ರೇಂದ್ರ 3ನೇದು ಕೇಳಿದ್ರೆ ಇದನ್ನ ಚೆಕ್ ಮಾಡ್ಕೋಬೇಕಾಗಿತ್ತು. 2ನೇದು 3ನೇದು ಕೇಳ್ಕೊಂಡ್ರೆ ಇವೆರಡರಲ್ಲಿ ಬರ್ತವೆ ಸರ್. ಪಾಯಿಂಟ್ ಕ್ಲಿಯರ್? ಎನಿ ಡೌಟ್ಸ್ ಇಲ್ಲಿ? ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಗೊತ್ತಿರ್ಲಿ. ನಾನು 3 ಅಕ್ಷರಗಳನ್ನು ಬಿಟ್ಟು 4, 5, 6ನೇ ಅಕ್ಷರವರೆಗೆ 1, 2, 3, 4 ಸ್ಟೆಪ್ ವರೆಗೆ ಮಾಡಿಸಿದ್ದೀನಿ. ಇಲ್ಲಿ ಚಂದ ನೋಡ್ಕೊಡ್ರಿ, ರಿಪೀಟ್ ನೋಡ್ಕೊಡ್ರಿ. ವಿಡಿಯೋ ಬಂದಾದ್ಮೇಲೆ ನೋಡಿ ಸರ್, ಅರ್ಥ ಆಗ್ಲಿಲ್ಲ ಅಂದ್ರೆ ಇಲ್ಲ ಕೇಳಬಹುದು. ಕ್ಲಿಯರಾ? ಮತ್ತೆ ಅರ್ಥದಲ್ಲಿ ವಿಡಿಯೋ ಆರಾಮಾಗಿ ಹೋಗಿ ನೋಡ್ಕೊಡ್ರಿ, ನೋ ಪ್ರಾಬ್ಲಮ್. ಕುತ್ಕೊಂಡು ಎಷ್ಟು ನೋಡ್ಕೊಂಡು, ಬಟ್ ಟೈಮ್ ಇಲ್ಲ ಅಷ್ಟೇ ನಿಮ್ಗೆ. ಕ್ಲಿಯರ್? ಬನ್ನಿ ಸರ್. ಏನಾಗಿದೆ ಸರ್ ಇಲ್ಲಿ? ನೀಡಲಾದ ಸರಣಿಯಲ್ಲಿ ಒಂದು ಪದವು ಬಿಟ್ಟು ಹೋಗಿದೆ. ಓಕೆ, ಸರಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ವಿಕಲ್ಪವನ್ನು ಆಯ್ಕೆ ಮಾಡಿ ಸರ್. ಹಾ, ನಾನೇನ್ ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ, ಅದು ಇಲ್ಲಿ ಅಪ್ಲೈ ಆಗ್ಬಹುದು ಸರ್. ಈ ರೀತಿ ರೈಟ್. ಇವಾಗ ಇದೆ ಅಲ್ಲ ಕೊನೆ ಅಕ್ಷರ, ಇಲ್ಲಿ ಬಿ ಇದೆ, ಬಿಟ್ಬಿಡ್ರಿ ಸರ್. NNS ಇಲ್ಲಿ MCTB. ಹಾ, 2ನೇ ಇದು 4 ಅಕ್ಷರದ 2ನೇ ಡಿಫ್ರೆಂಟ್ ಆಗಿದಾವಲ್ಲ, 2ನೇ ಚೆಕ್ ಮಾಡ್ಕೊಡ್ರಿ. ನೇರವಾಗಿ ಬರ್ತದ ಆನ್ಸರ್, ನೋ ಪ್ರಾಬ್ಲಮ್ ಬರ್ತದೆ. ಯಾಕಂದ್ರೆ ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಈ ಮೆಥಡ್ ಅಲ್ಲಿ ನಿಮ್ಗೆ ಅದು ಅಪ್ಲೈ ಆಗತ್ತೆ. ನಾವು 13ನೇ ಅಕ್ಷರ ಇದೆ, 2ನೇ ಅಕ್ಷರ ಚೆಕ್ ಮಾಡಕತ್ತಿಲ್ಲ. ಇಲ್ಲಿ 2ನೇ ಅಕ್ಷರ ಇದೆಷ್ಟಿದೆ? ಕ್ಯೂ ಅಂದ್ರೆ ಸರ್ 17. ನಾವು 2ನೇ ಅಕ್ಷರ ಯು 21. ನಾವು 2ನೇ ಅಕ್ಷರ ವೈ. ಡಿಫ್ರೆನ್ಸ್ ಕಾಣ್ತಾ ಇದೆಯಾ? ಏನ್ ಕಾಣ್ತಾ ಇದೆ ಸರ್ ಡಿಫ್ರೆನ್ಸ್? 13ರಿಂದ 17ಕ್ಕೆ ಪ್ಲಸ್ 4, 17ರಿಂದ 21ಕ್ಕೆ ಪ್ಲಸ್ 4, 21ರಿಂದ ವೈಗೆ. ವೈ ಎಷ್ಟನೇ ಅಕ್ಷರ ಇದೆ ಸರ್ ನಿಮ್ದು? 25ನೇ ಅಕ್ಷರ ಅಲ್ಲ? ಹಾ, 21ರಲ್ಲಿ 4 ಪ್ಲಸ್ 4 ಎಷ್ಟಾಯ್ತು ಸರ್? ನಾವು ಇಲ್ಲಿ ಪ್ಲಸ್ 4 ಮಾಡಿ ಸರ್. 25ರಲ್ಲಿ ಪ್ಲಸ್ 4 ಮಾಡಿದ್ರೆ 25 26ನೇ ಅಕ್ಷರ ಯಾವುದು? ಜೆಡ್. ರೈಟ್. 1, 2, 3 2 ಮಾಡ್ಬೇಕಲ್ಲ, 4. ಈಗ 4 ಆದಲ್ಲ ಅಂದ್ರೆ ಸಿ. ನಾವು ಇದು ಸಿ ಇಲ್ಲಿ ಬರ್ತಕ್ಕಂಥದ್ದು 3ನೇ ಅಕ್ಷರ. 4 ಪ್ಲಸ್ ಮಾಡ್ರಿ. ಇಲ್ಲಿ 25ರಲ್ಲಿ 4 ಮಾಡಿದ್ರೆ 20 ಆಗುತ್ತೆ. ಯಾಕಂದ್ರೆ ರೊಟೇಷನ್ ಕಂಟಿನ್ಯೂ ಹಿಡಿಬೇಕಲ್ಲ. ನಾವು ಸಿ ಬಂತು ಸರ್ ನೋಡ್ರಿ ಸರ್. ನಾವು ಸಿ ಎಲ್ಲಿದೆ ಸರ್? ಯು ವರ್ಡ್ರಿ. 1, 2, 3, 4 4 ಡಿಫ್ರೆಂಟ್ ಆಯ್ತಲ್ಲ. ಸಿ ಇಲ್ಲಿ ಅದ, ಬಿ ಅಲ್ಲಿ. ನಾವು ಆನ್ಸರ್ ಇದೆ ಸರ್ ನಿಮ್ದು, ಮುಗೀತು.
ಇದು ಮಧ್ಯಾಹ್ನ ಹೇಳಿದೆ. ಈ ರೀತಿ ಇದ್ದಾಗ ಅದೇನಂತಾರಲ್ಲ ಆರಾಮಾಗಿ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಡಿಫ್ರೆನ್ಸ್ ಆಪ್ಷನ್ಸ್ ನೇರವಾಗಿ ಆಪ್ಷನ್ಸ್ ಈ ರೀತಿ ಕಾಣ್ತಲ್ಲ, ಸೀದಾ ನೇರವಾಗಿ ಆಪ್ಷನ್ಸ್ ಹೋಗ್ರಿ, ಸೀದಾ ಆನ್ಸರ್ ಮಾಡ್ರಿ. ಮತ್ತೆ ಆಪ್ಷನ್ ಅಲ್ಲಿ ಯಾವ್ದು ನೋಡ್ಬೇಕಂದ್ರೆ ನಾನು ಡಿಫ್ರೆಂಟ್ ಆಗಿ ಇರಬೇಕು, 4 ಆಪ್ಷನ್ಸ್ ಅಲ್ಲಿ ಬೇರೆ ಬೇರೆ ಅಕ್ಷರ ಬೇಕು, ಅದು ಯಾವ್ದು ಬಟ್ ನೀವು ಯಾವ ತಗೊಳಕತ್ತೀರಿ ಅದು ಗೊತ್ತಿರ್ಬೇಕು ನಿಮ್ಗೆ ಕ್ಲಿಯರ್ ಆಗಿ. ಆನ್ಸರ್ ಬಂತ ಅದೇ ಆನ್ಸರ್ ಆಗಿರುತ್ತೆ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ಕ್ಲಿಯರ್? ಬಟ್ ಸ್ಟಿಲ್ ಚೆಕ್ ಮಾಡ್ಕೊಳ್ಳೋಣ ಸರ್, ಇದುವರೆಗೆ ಚೆಕ್ ಮಾಡಿವಿ ಅಂತ ಹೇಳಿದ್ರೆ ಮೆಥಡ್ ಏನಿತ್ತು ಸರ್ ಇಲ್ಲಿ +4 ಮಾಡಿದೆ ಆನ್ಸರ್. ಅದರ ಪ್ರಕಾರ ಇದು ಒಂದೇ ಸೆಟ್ ಆಗ್ತಾ ಇದೆ, ನಾವು ರೈಟ್ ಆನ್ಸರ್ ಇದು ಇದೆ ಸರ್, ಸಿಂಪಲ್. ಬಟ್ ಸ್ಟಿಲ್ ನೋಡ್ಕೊಳ್ರಿ ಸರ್, ನೋಡ್ಕೊಳ್ಳೋಣ ಮುಂದೆ ಇದೆ. ಇದು ಕ್ಲಿಯರ್ ಅಲ್ಲ? ಎಲ್ಲಿ ಎಷ್ಟನೇ ಅಕ್ಷರ ಇದೆ ಸರ್ ನಿಮ್ಗೆ? 12ನೇ ಅಕ್ಷರ ಮೊದಲನೇ ಅಕ್ಷರ. ಪಿ ಎಷ್ಟನೇ ಅಕ್ಷರ ಇದೆ ಸರ್ ನಿಮ್ಗೆ? 16ನೇ ಅಕ್ಷರ. ನಾವು ಟಿ 20ನೇ ಅಕ್ಷರ, ಎಕ್ಸ್ 24ನೇ ಅಕ್ಷರ. ಅಂದ್ರೆ ಇಲ್ಲಿ ಯಾವ್ದು ಬರುತ್ತೆ ಸರ್ 24ರಲ್ಲಿ? ಅಂದ್ರೆ ಬಿ ಯಾವ್ದು? ಬಿ ಬಂತಲ್ಲ ಆಪ್ಷನ್, ಯಾಕಂದ್ರೆ 24ರಲ್ಲಿ 4 ಆಡ್ ಮಾಡಿದ್ರೆ ಅಲ್ಲೇ ಬಂತಲ್ಲಪ್ಪ ಇಲ್ಲಿ. ಎರಡನೇದು ಬಿ ಅಕ್ಷರ ಬರುತ್ತಲ್ಲ, ನಾವು ಮಾಡಿ 26 + 2. ನಾವ್ ಇಲ್ಲಿ ಏನ್ ಬಂತು? ಬಿ ಆಡಿ ಎರಡನೇ ಅಕ್ಷರ ಸಿ ನೋಡ್ಕೊಂಡಿವಿ, ಪ್ಲಸ್ ಆಗಿದೆ. ಮೂರನೇ ಅಕ್ಷರ ಆಗಿದೆ, ಎರಡನೇ ಅಕ್ಷರ ಆಗಿದೆ, ಮೂರನೇ ಅಕ್ಷರ ನೋಡ್ರಿ. ಆರ್ ಎಷ್ಟು ಸರ್? 18. ವಿ ಎಷ್ಟು ಸರ್? 22. 18ರಲ್ಲಿ 4 ಸೇರಿಸಿದ್ರೆ 22, ರೈಟ್. ನಾವು 22ರಲ್ಲಿ 4 ಸೇರಿಸಿದ್ರೆ ಎಷ್ಟಾಗುತ್ತೆ ಸರ್ ನಿಮ್ಗೆ? 26. 26ನೇ ಅಕ್ಷರ ಯಾವ್ದಿದೆ? ಜೆಡ್. ನಾವು ನೆಕ್ಸ್ಟ್ ಎಷ್ಟು ಮಾಡ್ರಿ ಸರ್? 4. 26 ಅಂದ್ರೆ 0 ಎ ಬಿ ಸಿ ಡಿ, 4ನೇ ಅಕ್ಷರ ಡಿ. ನಾವು ಇದರಲ್ಲಿ ಡಿ 4ರಲ್ಲಿ ಆಡ್ ಮಾಡಿ ಎಷ್ಟಾಗತ್ತೆ ಸರ್? 8. 4ರಲ್ಲಿ 4 ಆಡ್ ಮಾಡಿದ್ರೆ 8 +4 ಮಾಡ್ರಿ. 8 ಅಂದ್ರೆ ಯಾವ್ದು ಸರ್? ಹೆಚ್. ಇದೆಯಾ? ಹೆಚ್. ಮುಗಿತಲ್ಲ, ಸಿಂಪಲ್. ಲಾಸ್ಟ್ ನಿಂದ ಯಾವ್ದಿದೆ ಸರ್? ಸಿ ಎಷ್ಟನೇ ಅಕ್ಷರ ಇದೆ? 3. ಜಿ ಎಷ್ಟನೇ ಅಕ್ಷರ ಇದೆ ಸರ್? 7. ಕೆ ಎಷ್ಟನೇ ಅಕ್ಷರ ಇದೆ? 11. ಕೆ 11 ಪಕ್ಕ ಅಲ್ಲ, ರೈಟ್, ಕನ್ನಡ ಹೇಳಿದೀನಿ. ಓ ಎಷ್ಟನೇ ಅಕ್ಷರ ಇದೆ ಸರ್ ನಿಮ್ಗೆ? 16. ಲಾಸ್ಟ್ ಅಕ್ಷರ ನೋಡಕತ್ತಿಲ್ಲ? ಕೆ ಓ 15 ಸರ್, ರೈಟ್. ಈಸೋಟಿ ಹೇಳಿದ್ದೆ, +4 ಆಗ್ಬೇಕಿಲ್ಲ. ನಾವು ಇದರಲ್ಲಿ 15ರಲ್ಲಿ +4 ಮಾಡ್ರಿ. 4 ಮಾಡಿದ್ರೆ ಯಾವ್ದಾಗತ್ತೆ ಸರ್? 19. 19ನೇ ಅಕ್ಷರ ಯಾವ್ದು? ಎಸ್. ಇದೆಯಾ? ಬಿ ಸಿ ಹೆಚ್ ಎಸ್. ಬಿ ಸಿ ಹೆಚ್ ಎಸ್. ಮುಗಿತ್ ಸರ್. ನೋಡ್ರಿ, 3 ಇಂದ 4 ಸೆಕೆಂಡ್ ಅಲ್ಲಿ ನೀವು ನಿಮ್ ಮೇಲೆ ನಿಮ್ ನಂಬಿಕೆ ಇರ್ಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲ ಮಿಟ್ಟಿವಿ. 3 ಅಂದ್ರೆ 3 ಇಂದ 4 ಸೆಕೆಂಡ್ ಅಲ್ಲಿ ಆನ್ಸರ್ ಬರಕತ್ತೈತಿ ನಿಮ್ಗಲ್ಲಿ, ರೈಟ್. ಮತ್ ಪುನಃ ನಾವು ಒಂದೊಂದು ಚೆಕ್ ಮಾಡ್ಕೊಂಡು ಹೋದ್ರು ಇದೆ. ಏನ್ ಫಾರ್ಮೇಟ್ ಏನ್ ಮಾಡಿದೆ? ಸೀರಿಯಲ್ ಆಗಿ ಸರಣಿ ವೈಸ್ ಪಟನ ಪ್ರತಿಯೊಂದು ಮೊದಲನೇ ಅಕ್ಷರ, ಎರಡನೇ ಅಕ್ಷರ, ಮೂರನೇ ಅಕ್ಷರ, ನಾಲ್ಕನೇ ಅಕ್ಷರ +4 +4 +4 +4 ಆಗಿದೆ ಸರ್. ಲಾಸ್ಟ್ ಅಲ್ಲಿ ಏನ್ ಮಾಡಿದೆ ಸರ್? -3 -3 -3. ಇನ್ನೊಂದು ಸಿಕ್ಕಿತ್ತು ಸರ್ ನಿಮ್ಗೆ, ಯಾವ್ದಾಗಿತ್ತು ಲಾಸ್ಟ್ ಪೇಪರ್ ಅಲ್ಲಿ? ಮೈನಸ್ ಯಾವ್ದಾಗಿತ್ತು ಸರ್? -3 ಆಯ್ತಾ? -5 ಸಿಕ್ಕಿತ್ತು, -5 ಸಿಕ್ಕಿತ್ತು, -5 ++5 ಸಿಕ್ಕಿತ್ತು. ಅದಾದ್ಮೇಲೆ ಯಾವ್ದು ಸಿಕ್ಕಿತ್ತು ನಿಂಗೆ ಸರ್? -2 +6 -2 +6 ಸಿಕ್ಕಿತ್ತು. ಇದ್ರ ಉಲ್ಟಾನು ಸಿಕ್ಕಿತ್ತು. ಫಾರ್ಮೇಟ್ ನೋಡ್ಕೊಡ್ರಿ, ಹುಡ್ಕೊಡ್ರಿ. ಎಲ್ಲಿ 3-4 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಕ್ಕಾಗತ್ತೆ ಅಲ್ಲಿ 3-4 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ರಿ. ಫಸ್ಟ್ ಕ್ವಶನ್ ಬಂದಿತ್ತಿಲ್ಲ ಇವತ್ತು, ಅಲ್ಲಿ ಅಕ್ಷರಗಳ ಬೇರೆ ಬೇರೆ ಇದರಿಂದ ಸ್ವಲ್ಪ ಟೈಮ್ ತೆಗೆದಿತ್ತು, ತಗೊಳ್ರಿ. ಬಟ್ ಆಪ್ಷನ್ಸ್ ಅಲ್ಲಿ ಟೈಮ್ ಸೇವ್ ಆಯ್ತು. ಎಲ್ಲೆಲ್ಲಿ ಟೈಮ್ ಸೇವ್ ಆಗುತ್ತೆ ಅಲ್ಲಿ ಟೈಮ್ ಸೇವ್ ಮಾಡಿ ಟ್ರೈ ಮಾಡಿ. ಕ್ಲಿಯರ್? ಎನಿ ಡೌಟ್ಸ್? ಬನ್ನಿ ಸರ್, ಕ್ಲಿಯರ್ ಇದೆಯಲ್ಲ ಇದು? ಫೈನ್ ಸರ್, ನೋ ಪ್ರಾಬ್ಲಮ್. ನಾವು ಬರೀ ಸರ್ ಕ್ವಶನ್ ನಂಬರ್ 6 IMP ಹಾಕ್ತೀವಿ. ರೀಸನಿಂಗ್ ಅಲ್ಲಿ ನಿಮಗೆ ಜಾಸ್ತಿ ಟೈಮ್ ತಗೊಳ್ತಕ್ಕಂಥದ್ದು, ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು. ಲಾಸ್ಟ್ ಕ್ಲಾಸ್ ಏನ್ ಮಾಡಿದೀವಲ್ಲ ಅದ್ರಲ್ಲ ಇದೆಯಲ್ಲ, ಅಲ್ಲಿಂದ ಕೂಡ ಇದು ಮಾಡಿದ್ರೆ ಕಥನ ಮತ್ತು ನಿಷ್ಕರ್ಷಣ. ಏನ್ ಹೇಳಿದ್ದೆ ಸರ್ ಅಲ್ಲಿ? ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಅದು ಏನೇ ಇರ್ಲಿ ಅದನ್ನ ನಾವು ನಿಜ ಅಂತ ಭಾವಿಸ್ಬೇಕು, ಎಲ್ಲಿವರೆಗೆ ಆನ್ಸರ್ ಮಾಡೋವರೆಗೆ ಸರ್. ಪಾಯಿಂಟ್ ಕ್ಲಿಯರ್ ಅಲ್ಲ? ಅದೇ ನೀವು ಓದಿ ಹಂಗ್ ಮಾಡ್ತಿರಲ್ಲ ಹಂಗ. ಎಕ್ಸಾಮ್ ಮುಗಿದ್ಮೇಲೆ ಮುಗಿತು ಸರ್. ಎದಕ್ ಬರ್ತದೋ, ಏನ್ ಓದಿದ್ರು, ಅದು ಎಲ್ಲಿಗೆ ಅಪ್ಲೈ ಆಗುತ್ತೋ ಗೊತ್ತಿಲ್ಲ, ರೈಟ್. ಬನ್ನಿ ಸರ್, ಓದೋ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ಡೀಟೇಲ್ ಆಗಿ. ಅವ್ರು ಏನ್ ಹೇಳ್ತಾರೆ ಅದೇ ಹೇಳಾಕತ್ತಾರಲ್ಲ. ಅಲ್ಲಿ ಕೊಟ್ಟಿರ್ತಕ್ಕಂಥ ಕಥನ ಮತ್ತು ನಿಷ್ಕರ್ಷಣ, 3 ಹೇಳಿಕೆ ಕೊಟ್ಟಿರ್ತಾರ, 2 ಹೇಳಿಕೆ. ಆ ಹೇಳಿಕೆ ಏನಿದೆ ಅದು ನಿಜ ಅಲ್ಲ ಅಂತ ವಾಸ್ತವಿಕತೆ ದೂರ ಇದ್ರು ಕೂಡ ನೀವು ಅದ ಇದೆ ಅಂತ ಭಾವಿಸ್ಬೇಕಂತ ಹೇಳಿ ಅಷ್ಟೇ. ಅದನ್ನ ಭಾವಿಸ್ಕೊಂಡು ಆನ್ಸರ್ ಮಾಡ್ರಿ ಅಂತ ಹೇಳಿ ನಾವು ಬರೀ ಸರ್ ಹೇಳಿಕೆಗಳು ಏನಿದಾವೆ ಸರ್? ಕೆಲವು ಇವುಗಳು ಸಿಗಳಾಗಿವೆ. ನಾವು ಕೆಲವು ಇವುಗಳು ಸಿಗಳಾಗಿವೆ. ಡಯಾಗ್ರಾಮ್ ಏನಾಗುತ್ತೆ ಸರ್? ವೆನ್ ಡಯಾಗ್ರಾಮ್. ಕೆಲವು ಸಿಗಳು ಏನಾಗಿದೆ ಸರ್? ಇವು. ನಾವು ಈ ಸಿ, ಇದು ಇವು ಉಲ್ಟಾ ಬರ್ಕೊಡ್ರಿ, ನೋ ಪ್ರಾಬ್ಲಮ್ ಸರ್. ಕೆಲವು ಇವುಗಳು ಏನಾಗ್ಯಾವ? ಸಿ ಆಗ್ಯಾವ ಅಂತ ಹೇಳಿದ್ರೆ ಈ ಕೆಲವು ಇಲ್ಲಿ ಬಂತು ಸರ್. ಇವೆರಡರ ನಡುವೆ ಕೆಲವು ಏನಾಗಿದೆ ಸರ್ ಅಂತ ಹೇಳಿದ್ರೆ ರಿಲೇಷನ್ ಇದೆ. ಓಕೆ, ಇದು ಹೇಳಿಕೆ ಆಯ್ತು. ಎರಡನೇ ಹೇಳಿಕೆ ಇದೆ, ಯಾವುದೇ ಎಲ್ ಸಹ ಯು ಅಲ್ಲ. ಎಲ್ ಸಹ ಯು ಅಲ್ಲ. ಯು ಎಲ್ಲಿದೆ? ನಾವು ಇಲ್ಲಿ ಮೇಲ್ಗಡೆ ತಗೊಳ್ಳಿ ಸರ್, ನೋ ಪ್ರಾಬ್ಲಮ್. ಇಲ್ಲಿ ಹಾಕೊಳ್ಳಿ ಸರ್. ಇದು ಏನಿದೆ ಸರ್? ಯಾವುದೇ ಎಲ್ ಯು ಅಲ್ಲ. ಯು ಇದೆ, ಇದು ಎಲ್ ಆಗತ್ತ. ಯಾವುದೇ ಎಲ್ ಯು ಅಲ್ಲ ಅಂತ ಹೇಳಿದ್ರೆ ಎಲ್ ಮತ್ತು ಯು ನಡುವೆ ರಿಲೇಷನ್ ಏನಿದೆ ಸರ್? ನೋ ರಿಲೇಷನ್ ಇದೆ. ಮತ್ತೇನಿದೆ ಸರ್? ಇಲ್ಲಿ ಯಾವುದೇ ಕಾರಣಕ್ಕೆ ರಿಲೇಷನ್ ಇಲ್ಲ ಅಂತ ಹೇಳಾಕ್ತಾನೆ. ಓಕೆ ಸರ್, ನೋ ಪ್ರಾಬ್ಲಮ್. ಲಾಸ್ಟ್ ಪ್ರಶ್ನೆಯಲ್ಲಿ ಸೇಮ್ ಇದೇ ಬಂದಿತ್ತಿಲ್ಲ, ನೆನಪಿದೆ? ವೆನ್ ಡಯಾಗ್ರಾಮ್ ಇದೇ ಬಂದಿತ್ತು.
ತೆಗೆದು ನೋಡ್ಕೊಡ್ರಿ ಬೇಕಾದ್ರೆ ರೈಟ್. ಸೇಮ್ ಹಿಂಗೆ ಇತ್ತು ಅದ್ರ ಎರಡು ಸ್ಟೇಟ್ಮೆಂಟ್ ಸೇಮ್ ಇದೆಲ್ಲ ಬಿಸ್ಕೆಟ್ ಮತ್ತೆ ಅದು ಹೇಳಿದಿಲ್ಲ ನಮ್ಕಿನ ಅದ್ರ ಪ್ರಕಾರ ಸೇಮ್ ಇದೇ ರೀತಿ ಇತ್ತು ಅದು. ಕ್ಲಿಯರ್ ಆಯ್ತಾ? ಇವ್ ಎರಡೇ ಸ್ಟೇಟ್ಮೆಂಟ್ ಎರಡು ಸ್ಟೇಟ್ಮೆಂಟ್ ಹಾಕಿದ್ರಿ. ಇವಾಗ ಬರ್ರಿ ಸರ್ ತೀರ್ಮಾನಕ್ಕೆ ಬರೋಣ ಸರ್. ಇವಾಗ ತೀರ್ಮಾನಕ್ಕೆ ಇವ್ರು ಕೊಟ್ಟಿರೋ ಪ್ರಕಾರ ನೋಡ್ಬೋದು. ಕೆಲವು ಎಲ್ಗಳು ಇವುಗಳು, ಕೆಲವು ಎಲ್ಗಳು ಇವುಗಳಾಗ್ಯಾವ ಅಂತಾರೆ. ಎಲ್ ಮತ್ತು ಇವು ನಡುವೆ ನೋ ರಿಲೇಷನ್ ಇದ್ಮೇಲೆ ಕೆಲವು ಹೆಂಗಾಗ್ತಾವ ಸರ್? ಕೆಲವು ಆಗ್ತಾವ, ಅಲ್ಲ ಅಂದ್ರೆ ಅಲ್ಲ ಅಷ್ಟೇ, ಮುಗೀತು. ಏನಾಗಿದೆ ಸರ್? ಕೆಲವು ಎಲ್ಗಳು ಇವುಗಳು ಅಲ್ಲ ಅಲ್ಲ ಇದೇನಾದ್ರೆ ಕೆಲವು ಎಲ್ಗಳು ಇವುಗಳು ಅಂತ ಹೇಳಕತ್ತ ನಾವು. ಕೆಲವು ಎಲ್ಗಳು ಇವುಗಳು ಆಗ್ತಾವ, ಕೆಲವು ಆಗ್ತಾವ, ಎರಡರಲ್ಲಿ ಏನಿದೆ ಸರ್? ನೋ ರಿಲೇಷನ್ ಇದೆ. ಆಗ್ತಾವ? ಆಗಲ್ಲ ಸರ್. ಸ್ಟೇಟ್ಮೆಂಟ್ ಏನಾಯ್ತು? ರಾಂಗ್ ಆಯ್ತು. ಹೆಂಗಾಗ್ತಾವ? ಲಾಸ್ಟ್ ಕ್ಲಾಸ್ ನೆನ್ಪು ಮಾಡ್ಕೊಡ್ರಿ, ಯಾಕೆ ಹೇಳಿದೆ ನಾನು ನಿಮ್ಗೆ. ಇಲ್ಲಿ ಏನ್ ಹೇಳಕತ್ತನ? ಎಲ್ ಮತ್ತು ಇವ್ ಇದೆ, ಎಲ್ ಮತ್ತು ಇವುಗಳೇ, ಯಾವುದೇ ಎಲ್ ಇವು ಅಲ್ಲ ಅಂತ ಹೇಳಕತ್ತಾನ ಇಲ್ಲಿ. ಇದು ಸ್ಟೇಟ್ ಆಗ. ಇಲ್ಲಿ ಏನಾಗದ ಉಂಟ? ಕೆಲವು ಎಲ್ಗಳು ಇವುಗಳು ಅಂತ ಹೇಳಕತ್ತಾನ. ಯಾವುದೇ ಅಲ್ಲ ಅಂದ್ರೆ ಕೆಲವು ಹೆಂಗಾಗ್ತಾವ? ಆಗಕ್ ಚಾನ್ಸೇ ಇಲ್ಲ ಸರ್. ಇವಾಗ ನೋಡ್ರಿ, ಇವ್ರ ನಡುವೆ ನೋ ರಿಲೇಷನ್ ಇದ್ಮೇಲೆ ನೋನೇ ಅದು, ರೈಟ್. ಹಾಗಾಗಿ ಸ್ಟೇಟ್ಮೆಂಟ್ ಏನಾಗತ್ ಸರ್? ಇದು ಆಗತ್ ಅಂತ ಹೇಳಕತ್ತಾನ, ಆಗಲ್ಲ ಸರ್, ಇದು ರಾಂಗ್ ಆಯ್ತು. ತೀರ್ಮಾನ ಏನಾಯ್ತು? ಸ್ಟೇಟ್ಮೆಂಟ್ ಅಲ್ಲ. ಇವಾಗ ಈ ತೀರ್ಮಾನ ಏನಾಯ್ತು ಸರ್? ಇವಾಗ ಕನ್ಕ್ಲೂಷನ್ ಏನಾಯ್ತು? ರಾಂಗ್ ಆಯ್ತು. ಯಾಕೆ ರಾಂಗ್ ಆಗಿದೆ ಅರ್ಥ ಆಗಿದಿಲ್ಲ? ಸಿಂಪಲ್ ಇದೆ ಸರ್, ಅಷ್ಟೇ. ನಾವು ಬರ್ರಿ ಸರ್, ಕೆಲವು ಸಿಗಳು ಎಲ್ಗಳಲ್ಲ. ಬಹಳ ಚಂದ ನೋಡ್ಕೊಡ್ರಿ, ಕೆಲವು ಸಿಗಳು ಎಲ್ಗಳಲ್ಲ. ನಾವು ಇಲ್ಲಿ ಸಿ ಇದೆ, ಕೆಲವು ಸಿಗಳು ಎಲ್ಗಳಲ್ಲ ಅಂತ ಹೇಳಕತ್ತಾನ. ಸ್ಟೇಟ್ಮೆಂಟ್ ರೈಟ್ ಆದ್ರೆ ರಾಂಗ್ ಆಗತ್ತ. ಲಾಸ್ಟ್ ಕ್ಲಾಸ್ ಇಂದ ಅರ್ಥ ಆಗಿತ್ತು, ಅರ್ಥ ಆಗತ್ತೆ, ಅದರ್ವೈಸ್ ಡಿಫಿಕಲ್ಟ್ ಇರ್ತದೆ. ಕೆಲವು ಸಿಗಳು ಎಲ್ಗಳಲ್ಲ, ಕೆಲವು ಸಿಗಳು ಎಲ್ಗಳ ಅಲ್ಲ. ಸ್ಟೇಟ್ಮೆಂಟ್ ರೈಟ್. ಹೆಂಗ್ ರೈಟ್ ಸರಿ? ನಾವು ಈ ಕೆಲವು ಸಿಗಳೇನಾಗ್ಯಾವ? ಇವು ಆಗ್ಯಾವ. ಯಾವುದೇ ಇವು ಎಲ್ ಅಲ್ಲ ಅಂತಿದ್ರೆ ಈ ಕೆಲವು ಸಿಗಳ ಎಲ್ ಆಗಕ್ ಸಾಧ್ಯ ಇದೆಯಾ? ಇಲ್ಲ, ಗಳಲ್ಲ. ಆಯ್ತು, ಕೆಲವು ಅಂತಿದೆ ಇಲ್ಲಿ. ಸೊ ಹಾಗಾಗಿ ಏನಾಗುತ್ತೆ ಸರ್? ಸ್ಟೇಟ್ಮೆಂಟ್ ರೈಟ್ ಇದೆ. ಕೆಲವು ಅಂದ್ರೆ ಈ ಸಿಗಳು, ಈ ಕೆಲವು ಸಿಗಳು ಏನಾಗಕ್ ಸಾಧ್ಯ ಇಲ್ಲ ಸರ್, ಎಲ್ಲ ಆಗಕ್ ಸಾಧ್ಯ ಇಲ್ಲ. ಕೆಲವು ಅಂತ ಕೊಟ್ಟನ, ನೋ ಪ್ರಾಬ್ಲಮ್, ಸ್ಟೇಟ್ಮೆಂಟ್ ರೈಟ್ ಆಯ್ತದೆ. ನಾವ್ ಇವಾಗ ಬರೀ ಒಂದ್ ರಾಂಗು ಒಂದೇನಾಗಿದೆ ಸರ್? ರೈಟ್ ಆಗಿದೆ ಅಂತ ಹೇಳಿದ್ರೆ ಕೇವಲ ಎರಡನೆಯ ತೀರ್ಮಾನ ಮಾತ್ರ ಏನಾಗಿದೆ ಸರ್? ಸರಿಯಾಗಿದೆ. ನಾವು ನೋಡ್ಕೊಡ್ರಿ ಸರ್, ತೀರ್ಮಾನ ಒಂದ್ ಅನುಸರಿಸ್ತದ? ಇಲ್ಲ ಸರ್. ತೀರ್ಮಾನ ಒಂದು ಮತ್ತು ಎರಡು ಅಲ್ಲ, ಯಾವುದೇ ತೀರ್ಮಾನ ಇಲ್ಲ ಎರಡನೇದು ಅನಿಸ್ತಾ ಇದೆ. ಇದನ್ನು ರಾಂಗ್, ಇದನ್ನು ರಾಂಗ್. ಕೇವಲ ತೀರ್ಮಾನ ಎರಡು ಮಾತ್ರ ಅನುಸರಿಸುತ್ತಿದೆ. ಕ್ಲಿಯರ್? ಡೌಟ್ ಇದೆಯಾ ಇದರಲ್ಲಿ? ಸಿಂಪಲ್ ಆಗಿದೆ, ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ನೋ ರಿಲೇಷನ್ ಯಾವ್ದ್ರಲ್ಲಿ ಬರ್ತಾ ಇದೆ ನೋಡ್ಕೊಡ್ರಿ. ಸಪೋಸ್ ಹಲವು ಬಂದ್ರೆ ಏನಾಗ್ತಿತ್ತು, ಸಮ್ ಬಂದ್ರೆ ಏನಾಗ್ತಿತ್ತು ನೋಡ್ಕೊಳ್ಳಿ. ಕೆಲವು ಹಲವು ಡಿಫ್ರೆನ್ಸ್ ಏನಾದ? ಕೆಲವು ಹಲವು ನೋಡ್ಕೊಡ್ರಿ ಡಿಫ್ರೆನ್ಸ್ ಏನಾದಂತ. ಪಾಯಿಂಟ್ ಕ್ಲಿಯರ್ ಇಲ್ಲಿ? ಎನಿ ಡೌಟ್ಸ್? ಯಾರಿಗಾದ ಅರ್ಥ ಆಗಿಲ್ಲ ಅಂತ ಹೇಳ್ರಿ, ಹೇಳ್ತೀನಿ ನಾನು ನಿಮ್ಗೆ. ಕ್ಲಿಯರ್ ಇದೆ ಎಲ್ರಿಗೆ? ಹಾ, ಮಧ್ಯಾಹ್ನದಲ್ಲಿ ನಾನು ಸೇಮ್ ಹೇಳಿದೀನಿ. ಅಲ್ಲಿ ಏನಾಗಿತ್ತು ಅಂದ್ರೆ ಕೆಲವು ಸಿಗಳು ಎಲ್ಗಳಲ್ಲ, ಇಲ್ಲಿ ರೈಟ್ ಆಗ್ತಾ ಇದೆ. ರೈಟ್. ಯಾವುದೇ ಸಿಗಳು ಎಲ್ಗಳಲ್ಲ ಅದು ಸ್ಟೇಟ್ಮೆಂಟ್ ಇತ್ತು ಅನ್ಕೊಡ್ರಿ. ಇವಾಗ ಇಲ್ಲಿ ಯಾವುದೇ ಹಾಕೊಡ್ರಿ ಸರ್, ಸಪೋಸ್ ಹಾಕೊಡ್ರಿ. ಇಲ್ಲಿ ಯಾವುದೇ ಸಿಗಳು ಎಲ್ಗಳಲ್ಲ ಅಂತ ಅನ್ಕೊಡ್ರಿ. ಸ್ಟೇಟ್ಮೆಂಟ್ ಏನಾಗುತ್ತೆ? ಇದು ಯಾವುದೇ ಸಿಗಳು ಎಲ್ಗಳು ಅಲ್ಲ. ಸ್ಟೇಟ್ಮೆಂಟ್ ಏನಾಗತ್ತ? ರಾಂಗ್ ಆಗತ್ತ. ಯಾಕಂದ್ರೆ ಯಾವುದೇ ಅಂತಲ್ಲ, ಇದು ಏನಿಲ್ಲ, ಇವು ಈ ಸಿಗಳು ಮಾತ್ರ ಎಲ್ಲಾಗ ಚಾನ್ಸ್ ಇಲ್ಲ, ಆದ್ರೆ ಊದಿರ್ತಕ್ಕಂಥ ಚಾನ್ಸ್ ಇದೆಯಲ್ಲ, ಅದಕ್ಕೆ ಹೇಳಾಕತ್ತೀನಿ. ಮಧ್ಯಾಹ್ನ ನೀವೇನ್ ಕ್ಲಾಸ್ ಮಾಡಿದೀವಲ್ಲ, ಅಲ್ಲಿ ಏನಾಗಿತ್ತು ನಿಮ್ಗ? ಯಾವುದೇ ಬಂದಿತ್ತು, ರೈಟ್. ಅವಾಗ ಏನಾಗಿತ್ತು? ಅದು ರಾಂಗ್ ಆಗಿತ್ತು, ರೈಟ್. ಇಲ್ಲಿ ಏನಾಗಿದೆ? ಕೆಲವು ಹೇಳೋಣ, ಆಗ್ತಾವ ಸರ್ ಕೆಲವು, ಹಾಗಾಗಿ ಆಗಲ್ಲ ಅಂತ ಹೇಳೋಣ ಸರ್. ಆಗಲ್ಲ ಅಂದ್ರೆ ಉಲ್ಟಾ ಬರ್ಬೇಕಿದೆ, ಗಳಲ್ಲ ಅಂತ ಹೇಳೋಣ. ಹಾ, ಇವು ಆಗಲ್ಲ ಸರ್, ಹಾಗಾಗಿ ಇದು ಸ್ಟೇಟ್ಮೆಂಟ್ ರೈಟ್ ಇದೆ ಅಷ್ಟೇ, ಸಿಂಪಲ್. ಕ್ಲಿಯರ್ ಆಯ್ತಾ? ನೋಡ್ಕೊಡ್ರಿ, ಅದನ್ನು ಒಂದ್ಸರಿ ನೋಡ್ಕೊಡ್ರಿ, ಕ್ಲಿಯರ್ ಆಗಿ ಆಗತ್ತೆ. ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಜಾಸ್ತಿ ಕನ್ಫ್ಯೂಸ್ ಮಾಡಿದ್ರೆ ಮತ್ತೆ ಇಲ್ಲೇ ಸುತ್ತಾಡಕೋತೀವಿ. ಕ್ಲಿಯರಾ? ಎನಿ ಡೌಟ್ಸ್? ನೋಡ್ಕೊಡ್ರಿ ಸರ್ ಇನ್ನೊಂದ್ಸರಿ, ಯಾಕಂದ್ರೆ ಎಲ್ರು ಮಿಸ್ ಮಾಡೋದು ಇಲ್ಲೇ, ನೀವು ಇದನ್ನ ಮಿಸ್ ಮಾಡಬಾರ್ದು ಅಷ್ಟೇ. ಡನ್? ಹೋಗ್ಬೋದಾ? ಬನ್ನಿ ಸರ್, ನೆಕ್ಸ್ಟ್ ಬರೀ ಸರ್. ಕ್ವಶನ್ ನಂಬರ್ ಯಾವ್ದಿದೆ? 7. ಈ ಕೆಳಗಿನ ಪ್ರಶ್ನೆಗಳಲ್ಲಿ ನೀಡಲಾಗಿರುವ ಆಯ್ಕೆಗಳಿಂದ ಸಂಬಂಧಿಸಿದ ಅಕ್ಷರ ಜೋಡಿಯನ್ನು ಆಯ್ಕೆ ಮಾಡಿ. ಸೇಮ್ ಇದೆ ಸರ್. ನಾವು ಇಲ್ಲಿಂದ ಸೇಮ್ ಸರ್. ಲಾಸ್ಟ್ ಆಪ್ಷನ್ಸ್ ನೋಡ್ಕೊಡ್ರಿ, ಸೀದಾ ಎಗರಬಹುದು ಸರ್. ಅಲ್ಲಿ ಏನು ತೊಂದರೆ ಇಲ್ಲ ಸರ್. ಪಾಯಿಂಟ್ ಕ್ಲಿಯರ್? ಕೊನೆ ಅಕ್ಷರ ಯಾವ್ದ್ರಲ್ಲಿ? ಬಿ ಎಕ್ಸ್ ಡಬ್ಲ್ಯೂ ಎಫ್. ಹಾ, ಇದರಲ್ಲಿ ಫಸ್ಟ್ನೇ ಅಕ್ಷರದಿಲ್ಲ, ಫಸ್ಟ್ ಅಕ್ಷರ ಒಂದ್ ಚೆಕ್ ಮಾಡ್ರಿ, ಒಂದರಿಂದ ನೇರವಾಗಿ ಬನ್ನಿ ಸರ್. ಡಿಫ್ರೆನ್ಸ್ ಅಲ್ಲಿ ಯಾವ್ದು ಇಲ್ಲಲ್ಲ, 4 ಇರ್ತಕ್ಕಂಥ 4 ಆಪ್ಷನ್ಸ್ ಗಳಲ್ಲಿ ಬೇರೆ ಬೇರೆ ಅಕ್ಷರ ಇದೆ. ಮೊದಲನೇ ಅಕ್ಷರ ಒಂದ್ ಚೆಕ್ ಮಾಡ್ಕೊಂಡ್ರೆ ಆನ್ಸರ್ ಬರುತ್ತೆ, ಬರಬಹುದು, ಬರಲೇಬೇಕು ಸರ್, ರೈಟ್.
ನಾವು ಡಿ ಎಷ್ಟನೇ ಅಕ್ಷರ ಇದೆ ಸರ್ ನಿಮ್ಗೆ 4ನೇ ಅಕ್ಷರ. ಎಫ್ ಎಷ್ಟನೇ ಅಕ್ಷರ ಇದೆ ಸರ್ 6ನೇ ಅಕ್ಷರ. ಪ್ಲಸ್ ಎಷ್ಟಾಗಿದೆ ಸರ್ ಇಲ್ಲಿ 2. ನಾವು ಮಾಡಿ ಸರ್ ಇಲ್ಲಿ ಬಿ ಇಂದ ಎ ಪ್ಲಸ್ ಅಲ್ಲ -1 ಆಗತ್ತೆ, ಆನ್ಸರ್ ಆಗಲ್ಲ. ಎಕ್ಸ್ ಇಂದ ಟಿ, ಎಕ್ಸ್ ಎಷ್ಟನೇ ಅಕ್ಷರ ಇದೆ ಸರ್ ನಿಮ್ಗೆ 24, ಟಿ ಎಷ್ಟಿದೆ ಸರ್ 20, -4 ಆಗಿದೆ, ಇದು ಆಗಲ್ಲ ಸರ್. ಡಬ್ಲ್ಯೂ ಇಂದ ಎಂ, ಡಬ್ಲ್ಯೂ ಎಷ್ಟನೇ ಅಕ್ಷರ ಇದೆ ನಿಮ್ಗೆ 23ನೇ ಅಕ್ಷರ, ಎಂ ಎಷ್ಟು 13ನೇ ಅಕ್ಷರ, ಹ್ಯೂಜ್ ಡಿಫ್ರೆನ್ಸ್ ಅದ, ಬುಟ್ಟಾಕ್ರಿ ಆನ್ಸರ್ ಇದೆ ನೋಡಕ್ ಹೋಗ್ಬೇಡ್ರಿ, ಆದ್ರೂ ಚೆಕ್ ಮಾಡ್ಕೊಡ್ರಿ ಸರ್. ಎಫ್ ಎಷ್ಟನೇ ಅಕ್ಷರ ಅದ 6ನೇ ಅಕ್ಷರ. ನಾವು ಹೆಚ್ ಎಷ್ಟನೇ ಅಕ್ಷರ ಅದ 8ನೇ ಅಕ್ಷರ. 6 + 2 ಮಾಡ್ರಿ ಎಷ್ಟಾಯ್ತು 8. ನಾವು ಮುಲಾಜ್ ಇಲ್ಲಾರ್ದಂಗ ಆನ್ಸರ್ ಹಾಕ್ರಿ 4ನೇದು, ಮುಗೀತು ಅಷ್ಟೇ. ಎಕ್ಸ್ಟ್ರಾ ನೋಡಕ್ ಹೋಗ್ಬಾರ್ದು, ಟೈಮ್ ಸೇವ್ ಹಾಕಲ್ಲ. ಟೈಮ್ ಎಲ್ಲಿ ಕೊಡ್ಬೇಕು ನೀವು ಸ್ವಲ್ಪ ಈ ಲೆಕ್ಕದಲ್ಲಿ ಕೊಡ್ಬೇಕು, ಇಲ್ಲಿ ಎಲ್ಲ ಅಲ್ಲಿ ಸ್ವಲ್ಪ ಕೆಲವು ಹಲವು ನೋಡ್ಕೊಂಡು ಕ್ಲಿಯರ್ ಮಾಡಿಸ್ತೀನಿ ಕಾನ್ಸೆಪ್ಟ್, ನೋ ವರಿ. ಇನ್ನೊಂದ್ಸರಿ ರಿವಿಷನ್ ಮಾಡಿ ದನ್ನ ಮುಗೀತಿಷ್ಟೇ, ಮತ್ತೇನಿಲ್ಲ ಸರ್. ಇದ್ರಲ್ಲಿ ಆನ್ಸರ್ ಬಂದಲ್ಲ. ಎಷ್ಟು ಸೆಕೆಂಡ್ ತಗೊಂತೀರಿ ಸರ್? 3 ಸೆಕೆಂಡ್. ಅಲ್ಲಿ ಇಲ್ಲಿ ಪೇಪರ್ ಅಲ್ಲಿ ಕೂಡ ತಗೋಬೇಕು. 1 ಟೈಮ್ ರಿವಿಷನ್ ಆದ್ಮೇಲೆ ಮುಗೀತಲ್ಲ, ಮತ್ತೆ ಯಾಕೆ ಅದ್ರಲ್ಲಿ ಎಷ್ಟು ರೊಟೇಷನ್ ರೌಂಡ್ ಹೊಡ್ಯಕ್ ಹೋಗ್ತೀರಿ ಅಲ್ಲಿ. ಕ್ಲಿಯರ್ ಆಯ್ತಾ? ಬಟ್ ಚೆಕ್ ಮಾಡ್ಕೊಡ್ರಿ ಹೆಂಗೆ ಹೋಗುತ್ತೆ, ಇದು ಎಲ್ಲಿಂದ ಬಂದ್ ಸರ್ ಚೆಕ್ ಮಾಡ್ಕೋಬೇಕಲ್ಲ. ನೆಕ್ಸ್ಟ್ ಬರ್ಕೊಡ್ರಿ ಸರ್. ಜಿ ಎಷ್ಟಿದೆ 7, ಇಲ್ಲಿ ಎಷ್ಟಿದೆ ಐ 9 ಅಂದ್ರೆ ಅಗೇನ್ +2 ಆಗಿದೆ ಸರ್. ಕೆ ಎಷ್ಟನೇ ಅಕ್ಷರ ಇದೆ? ಕೆ 11ನೇ ಅಕ್ಷರ, ಕನ್ನಡ ಹೇಳಿದ್ದೆ ನಾನು ನಿಮ್ಗೆ. ಎಂ 13ನೇ ಅಕ್ಷರ, +2 ಆಗಿದೆ ಸರ್. ನೆಕ್ಸ್ಟ್ ಎಕ್ಸ್ ಎಷ್ಟನೇ 24 ಅಂದ್ರೆ ಇಲ್ಲಿ ಜಡ್ ಬರಬೇಕು, 26ನೇ ಅಕ್ಷರ. ಸೇಮ್ ಸರ್, +2 +2 +2 +2 ಪ್ಯಾಟರ್ನ್ ಫಾಲೋ ಆಗಿದೆ ಸರ್. ನಾವು ಬರ್ರಿ ಸರ್ ಇದರಲ್ಲಿ ಎಫ್ ಇತ್ತಾ ನಾ ವಿ ಎಷ್ಟನೇ ಅಕ್ಷರ ಇದೆ ಸರ್ 22, 22ರಲ್ಲಿ +2 ಮಾಡ್ರಿ 24, 24ನೇ ಅಕ್ಷರ ಯಾವ್ದಿದೆ ಎಕ್ಸ್. ಕೆ 11ನೇ ಅಕ್ಷರ, 2 ಪ್ಲಸ್ ಮಾಡ್ರಿ 13, 13ನೇ ಅಕ್ಷರ ಯಾವ್ದಿದೆ ಸರ್ ನಿಮ್ಗೆ ಎಂ. ಜಿ 7, 2 ಪ್ಲಸ್ ಮಾಡ್ರಿ 9, 9ನೇ ಅಕ್ಷರ ಇದೆ ಐ. ಇದು ಆನ್ಸರ್ ರೈಟ್ ಆಗಿರ್ತಕ್ಕಂಥದ್ದು. ಸಿಂಪಲ್ ನೋಡ್ಕೊಡ್ರಿ ಎಷ್ಟೆಷ್ಟು ಯಾವ್ದಾದನ್ನ ಎಲ್ಲೆಲ್ಲಿ ಅಪ್ಲೈ ಮಾಡಕ್ಕಾಗತ್ತಾ ಅಪ್ಲೈ ಮಾಡ್ಕೊಡ್ರಿ. ಸಿಂಪಲ್ ಆಗಿತ್ತು. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಕ್ಕಂಥ ಮೆಥಡ್ ಇಲ್ಲಿ ಅಪ್ಲೈ ಮಾಡ್ರಿ. ಇವಾಗ 2 ಕ್ವಶನ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಕ್ಕಂಥ ಮೆಥಡ್ ಇಲ್ಲಿ ಅಪ್ಲೈ ಆಯ್ತು ಅಂತ ಹೇಳಿದ್ರೆ ಏನಾಯ್ತು ಸರ್? 3 ಸೆಕೆಂಡ್ ಅಲ್ಲಿ ಆನ್ಸರ್ ಮುಗೀತು ಸರ್. ನಾವು ಬರ್ರಿ ಸರ್ ಯಾವ್ದು ಸರ್ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕಾಣ್ತಾ ಇದೆಯಾ ಎಲ್ರಿ? ಈಗ ಏನ್ ಜೂಮ್ ಮಾಡ್ಬೇಕಾ? ಕ್ಲಿಯರ್ ಇದೆಯಲ್ಲ? ಓಕೆ ಸರ್, ಫೈನ್. ಬರ್ರಿ ಸರ್. ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಅವರು ಉತ್ತರಕ್ಕೆ ಮುಖ ಮಾಡಿ ಒಂದು ನೇರ ಸಾಲಿನಲ್ಲಿ ಕುಳಿತಿದ್ದಾರೆ ಸರ್. ಹಾಕ್ರಿ ಸರ್ ನೇರ ಸಾಲು. ಅಲ್ಲಿ ಏನಾಗಿತ್ತು ಸರ್ಕಲ್, ಇಲ್ಲಿ ನೇರ ಸಾಲು. ಇಲ್ಲಿ ಏನೇನು ಮಾಡ್ಬೇಕು ನೋಡ್ಕೊಡಿ ಸರ್. ಒಂದು ನೇರ ಸಾಲು ಹಾಕ್ರಿ ಸರ್, ಅಲ್ಲಿ ಹಾಕಿರಿ ನೇರ. ಓಕೆ ಸರ್. ಯಾವ ಕಡೆ ಮುಖ ಮಾಡ್ರ ಸರ್? ಉತ್ತರ ಹೇಳಿದೀನಲ್ಲ, ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಯಾವ್ದಾಗ ಸರ್ ಪಶ್ಚಿಮ. ಉತ್ತರಕ್ಕೆ ದಿಕ್ ಮಾಡಿದಾಗ ಇವ್ರದ್ದು ಇದು ಏನಾಗುತ್ತೆ ಸರ್? ಉತ್ತರಕ್ಕೆ ದಿಕ್ ಮಾಡಿದಾಗ ಇದು ಯಾವ ಭಾಗ ಆಗತ್ತ ಅವ್ರದ್ದು? ಬಲ ಭಾಗ. ಇದು ಯಾವ್ದಾಗತ್ತೆ ಸರ್? ಎಡ ಭಾಗ. ಇದು ಕ್ಲಿಯರ್ ಇರ್ಬೇಕು. ಬಲ ಭಾಗ ಇದು ರೈಟ್ ಆಗತ್ತಾ, ಇದು ಲೆಫ್ಟ್ ಆಗತ್ತೆ. ಫೈನ್, ಕ್ಲಿಯರ್. ರೈಟ್ ಲೆಫ್ಟ್ ಕ್ಲಿಯರ್ ಇತ್ತು, ಎವ್ರಿಥಿಂಗ್ ಇಸ್ ಫೈನ್. ನಾವು ಬರೀ ಸರ್ ಎಷ್ಟು ಜನ ಇದ್ದಾರೆ ಸರ್ ಇವರು? 1 2 3 4 5 6 7 ಉತ್ತರಕ್ಕೆ ಮೂಡೆ ಅವ್ರು ಕೊಟ್ಟಿಲ್ಲ 7 ಮೆಂಬರ್ ಅಂತ. 7 ಮೆಂಬರ್ ನೀವು ಕೂಡಿಸ್ರಿ ಸರ್. ನಾವು 1 2 3 4 5 ಈ ಕಡೆ ಯಾಕೆ ಕೂಡಿಸ್ತೀರಿ ಅವರಿಗೆ? ಹಿಂಗ್ ಮಾಡಿದ್ರಿ ಅನ್ಕೊಡ್ರಿ, ಮುಗೀತು. ನಾ ಮಾಡ್ದಂಗ್ ಮಾಡಿದ್ರಿ. 1 2 3 4 5 6 7 ಸರ್. 7 ಜನ ಕೂಡಿಸಿದ್ರಿ, ಫೈನ್ ಸರ್. ಬರ್ರಿ ಸಿಂಪಲ್ ಆಗಿ ಸ್ಟೆಪ್ ಹಾಕೊಡ್ರಿ. ನಾವು ಇವ್ರ ಬಲ ಭಾಗ ಇದು ರೈಟ್ ಆಗುತ್ತೆ, ಇದೇನಾಗುತ್ತೆ ಸರ್ ಅವ್ರದ್ದು ಲೆಫ್ಟ್ ಆಗುತ್ತೆ. ಇದು ಕ್ಲಿಯರ್ ಇದೆಯಲ್ಲ, ಇದನ್ನ ಗಮನದಲ್ಲಿ ಇಟ್ಕೊಡ್ರಿ ಸರ್. ಇವಾಗ ಬರ್ರಿ ಸರ್ ನೆಕ್ಸ್ಟ್ ಏನಿದೆ ಅಂತ. ಇಲ್ಲಿವರೆಗೆ ಕ್ಲಿಯರ್ ಆಗಿತ್ತು ನಿಮಗೆ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು. ಯು ಅವರು ಟಿ ಅವರ ತಕ್ಷಣದ ಬಲಕ್ಕೆ ಕುಳಿತಿದ್ದಾರೆ. ನಾವು ಯು ಅವರು ಟಿ ಅವರ ಬಲಕ್ಕೆ. ನಾವು ಟಿ ಇಲ್ಲಿ ಕುಂತ್ರ ಏನಾಗಿದೆ ಸರ್? ಯು ಅವರು ಟಿ ಅವರ ಬಲಕ್ಕೆ. ಟಿ ಉತ್ತರಕ್ಕೆ ಮುಖ ಮಾಡ್ಯಾನ ಅನ್ಕೊಡ್ರಿ. ನಿಮ್ ಪ್ರಕಾರ ಟಿ ಉತ್ತರಕ್ಕೆ ಮುಖ ಮಾಡಿದ್ರೆ ಏನಾಗುತ್ತೆ? ಇದನ್ನ ಬಲ ಭಾಗ ಇದು ಆಗುತ್ತೆ, ಎಡ ಭಾಗ ಇದು ಆಗುತ್ತೆ. ನಾವು ರೈಟಿಗೆ ಯಾರು ಕುಂತಾರ ಅಂತ? ಯು ಕುಂತಾರ ಅಂತ. ಅಂದ್ರೆ ಟಿ ಯು ಇಷ್ಟು ಕುಂತಾರ ಸರ್, ಜಸ್ಟ್ ಇನ್ಫಾರ್ಮೇಶನ್ ಪ್ರಕಾರ. ಫೈನ್ ಸರ್. ಎಲ್ಲಿ ಕೂಡ್ತಾರ ಗೊತ್ತಿಲ್ಲ. ಓಕೆ, ಕೂಡಿಸ್ರಿ. ಟಿ ಅವರು ವಿ ಯ ಬಲಕ್ಕೆ 4ನೇವರಾಗಿ ಕುಳಿತಿದ್ದಾರೆ. ನಾವು ಇಲ್ಲಿ ಬಂದ್ರಿ. ಈ ಟಿ ಏನಿದೆಲ್ಲ ವಿ ಅವರ ಬಲಕ್ಕೆ 4ನೇವರಾಗಿ ಕುಳಿತಿದ್ದಾರೆ ಅಂತ ಹೇಳಿದ್ರೆ ವಿ ಯ ಬಲಕ್ಕೆ ಬರ್ಬೇಕು ಅಂತ ಹೇಳಿದ್ರೆ, ವಿ ಯ ಬಲಕ್ ಅಂದ್ರೆ ವಿ ಈ ಕಡೆ ಬರಕ್ ಚಾನ್ಸ್ ಇಲ್ಲಲ್ಲ. ವಿ ಯ ಬಲ ಇದು ಈ ಕಡೆ ಆಗತ್ತೆ ಅಂದ್ರೆ ವಿ ಈ ಕಡೆ ಬರ್ಬೇಕು. ನಾವು ವಿ ಈ ಕಡೆ ಹಾಕೊಡ್ರಿ ಸರ್. ಹಾಕೊಂಡ್ರಿ ಈ ಕಡೆ ಕೊಡ್ಬೇಕಲ್ಲ. ನಾವು ವಿ ಅವರ ಬಲಭಾಗ ಯಾವ್ದಾಗತ್ತೆ? ಇದು ಬಲಭಾಗ ಆಗತ್ತೆ. ನಾವು ಇಲ್ಲಿ ಒಬ್ಬರ ಸಾರಿ ವಿ ಬಂತ ಇದು. ನಾವು ವಿ ಯ ಬಲಭಾಗ ಯಾವ್ದಾಗತ್ತೆ? ಇದು ವಿ ಯ ಬಲಭಾಗದಲ್ಲಿ ಎಷ್ಟೇ ಕುಂತಾರ ಅವರು? ಸಾರಿ,
ನಾಲ್ಕನೇ ಎಕ್ಸ್ ಬಲಕ್ಕೆ ನಾಲ್ಕನೆಯವರಾಗಿ ಕೂತಿದ್ದಾರೆ. ಕ್ಲಿಯರಾ? ನಾವು ವಿ ಇಲ್ಲಿಂದ 1 2 3 ನಾಲ್ಕನೇ ಸ್ಥಾನದಲ್ಲಿ ಯಾರು ಕುಂತಾರಂತ? ಟಿ ಕುಂತಾರ. ನಾವು ವಿ ಯ ಬಲ ಭಾಗಕ್ಕೆ 1 2 3 4 ನಾಲ್ಕನೇ ಸ್ಥಾನದಲ್ಲಿ ಯಾರು ಕುಂತಾರ? ಟಿ ಅವರು ಕುಂತಾರ. ನಾವು ಇಲ್ಲಿ ಅವರಿದ್ದಾರೆ. ಇವಾಗ ನೋಡ್ಕೊಡ್ರಿ ಸರ್. 1 2 3 4 5 6 7 7 ಆದ್ರೆ ಇಲ್ಲ 1 2 3 4 5 ಇದು ಇಲ್ಲ 6 ಇವ್ರ ಪಕ್ಕದಲ್ಲೇ ಇದಾರೆ. ಇದು 6 ಆಗತ್ತೆ ಸರ್. ಇನ್ನ 7 ಬಂದಿಲ್ಲ. 6 ಜನ ಕುಂತಾರ. 6 ಜನ ಪ್ಲೇಸ್ ನಮ್ಗೆ ಕನ್ಫರ್ಮ್ ಆಗಿದೆ, ಬಟ್ ಮಧ್ಯದಲ್ಲಿ ಇಲ್ಲ. ನೋ ಪ್ರಾಬ್ಲಮ್ ಸರ್. ಇದನ್ನ ತೆಗೀರಿ, ಕನ್ಫ್ಯೂಸ್ ಆಗಬಾರ್ದು ಸರ್. ಕ್ಲಿಯರ್ ಆಯ್ತಾ? ಇದು ಬರ್ರಿ ಸರ್, ಇಲ್ಲಿವರೆಗೆ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಏನ್ ಹೇಳಕತ್ತಾರ ಸರ್? ಆರ್ ಅವರು ಕ್ಯೂ ಮತ್ತು ಎಸ್ ಅವರ ನೆರೆಹೊರೆಯರು. ಬಹಳ ಇಂಪಾರ್ಟೆಂಟ್ ಇದೆ, ಇಲ್ಲಿ ಬರ್ಕೊಳ್ಳಿ ಸರ್. ಆರ್ ಏನಿದೆ ಅನ್ನಲ್ಲ, ಯಾರಿಗೆ ನೆರೆಹೊರೆಯವರು ಸರ್? ಇವರು ಎಸ್, ಕ್ಯೂ ಮತ್ತು ಎಸ್ ಅವರ ನೆರೆಹೊರೆ. ನಾವು ಇಲ್ಲಿ ಕ್ಯೂ ಬರಬಹುದು, ಎಸ್ ಬರಬಹುದು. ಇಲ್ಲಿ ಕ್ಯೂ ಬರಬಹುದು, ಇಲ್ಲಿ ಎಸ್ ಬರಬಹುದು ಸರ್. ನೋಡೋಣ ಸರ್ ಏನೇನಾಗತ್ತೆ. ರೈಟ್, ಎಸ್ ಅವರ ಎಡಕ್ಕೆ ಮೂರನೆಯವರಾಗಿ ಕುಳಿತಿರುವವನು ಯಾವುದಾದ್ರೂ ತುದಿಯಲ್ಲಿದ್ದಾನೆ. ನಾವು ಎಸ್ ಅವರ ಎಡಕ್ಕೆ ಕುಳಿತಿರೋನು ಮೂರನಾಗಿ ಕುಳಿತವನು ಏನಾಗಿದೆ ಅಂದ್ರೆ ಯಾವ್ದಾದ್ರು ಒಂದು ತುದಿಯಲ್ಲಿದ್ದಾನೆ. ಒಂದ್ ತುದಿ ಯಾವ್ದಾಗತ್ತೆ ಸರ್? ನಾವು ಎಸ್ ಎಲ್ಲಾದ್ರೂ ಕೂಡಿಸ್ರಿ, ಎಸ್ ಅವರ ಎಡ ಭಾಗ ಇದಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ತಗೊಳ್ರಿ. ಸಪೋಸ್ 1 2 3 ಇಲ್ಲಿ ಯಾರನ್ನು ಕೂಡಿಸ್ರಿ ಸರ್? ಎಸ್. ಎಸ್ ನ ಎಡ ಭಾಗದಲ್ಲಿ ಕೊಡ್ಬೇಕು ಮೂರನೇವರು. ಎಸ್ ನ ಎಡ ಭಾಗದಲ್ಲಿ 1 2 3 ಇತ ಕೊನೆಯಲ್ಲಿ ಆಗ್ತಾನೆ ವಿ. ಸಿಂಪಲ್ ಸರ್ ಅಷ್ಟೇ. ಇವಾಗ ಎಸ್ ಅಲ್ಲಿ ಬಂದ ಅಂತಂದ್ರೆ ಈ ಸ್ಟೇಟ್ಮೆಂಟ್ ವಾಪಸ್ ಬರೀ ಸರ್. ಏನಾಗಿತ್ತು? ಆರ್ ಅವರು ಕ್ಯೂ ಮತ್ತು ಎಸ್ ಅವರ ನೆರೆಹೊರೆಯವರು. ನಾವು ಎಸ್ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ ಇವಾಗ ಯಾರು ಬರ್ಬೇಕು ಸರ್? ಆರ್ ಬರ್ಬೇಕು. ಇವಾಗ ಯಾರು? ಆರ್. ಆರ್ ಎಲ್ಲಿ ಕೂಡ್ತಾರೆ ಸರ್ ಇವಾಗ? ಮತ್ತೆ ಕ್ಯೂ. ಆರ್ ಅವರು ಕ್ಯೂ ಮತ್ತು ಎಸ್ ಅವರ ನೆರೆಹೊರೆಯವರು. ನಾವು ಇಲ್ಲಿ ಹಾಕ್ರಿ ಸರ್ ಆರ್, ಇಲ್ಲಿ ಯಾರು ಹಾಕ್ರಿ ಸರ್? ಕ್ಯೂ. ಆರ್ ಅವರು ಕ್ಯೂ ಮತ್ತು ಎಸ್ ಅವರ ನೆರೆಹೊರೆಯವರು. ಪಾಯಿಂಟ್ ಕ್ಲಿಯರ್ ಆಯ್ತಾ? ಬನ್ನಿ ಸರ್, ನೆಕ್ಸ್ಟ್ ಏನಿದೆ ಸರ್? ನೇರವಾಗಿ ಕುಳಿತಿರ, ಮೂರನೇ ಕುಳಿತಿರ, ತುದಿಯಲ್ಲಿ ಕುಳಿತಿದ್ದಾನೆ. ಓಕೆ ಸರ್, ಫೈನ್. ಯಾವ್ದಾರ ತುದಿಯಲ್ಲಿ ಕುಂತ, ವಿ ಕುಂತಾನ. ಹಾಗಾದರೆ ಆರ್ ಅವರ ತಕ್ಷಣದ ಬಲಭಾಗಕ್ಕೆ ಯಾರು ಕುಳಿತಿದ್ದಾರೆ? ನಾವು ಆರ್ ಅವರ ತಕ್ಷಣದ ಬಲಭಾಗಕ್ಕೆ ನಾವು ಇವ್ರು ಯಾವ ಕಡೆ ಮುಖ ಮಾಡ್ರ? ಉತ್ತರ ಮುಖ ಮಾಡ್ರ. ಆರ್ ಅವರ ತಕ್ಷಣದ ಬಲಭಾಗ ಇದಾಗತ್ತ ಎಸ್. ಯಾರು ಕುಂತಾರ ಸರ್? ಎಸ್. ಎಸ್ ಎಲ್ಲಿದೆ ಸರ್? ಆಪ್ಷನ್ ನಂಬರ್ 2 ಅಲ್ಲಿ. ಪಾಯಿಂಟ್ ಕ್ಲಿಯರ್? ಸಿಂಪಲ್ ಆಗಿತ್ತು, ಟಫ್ ಆಗಿತ್ತು. ಟಫ್ ಯಾವಾಗ ಅನಿಸ್ತದೆ? ನಾವು ಕರೆಕ್ಟ್ ಆಗಿ ಆಪ್ಷನ್ ಸ್ಟೇಟ್ಮೆಂಟ್ ಅದು ಪ್ಯಾರಾ ಏನ್ ಕೊಡಿಲ್ಲ ಅದನ್ನ ಓದ್ಕೊಳ್ಳಾರ್ದಾಗ. ಅದರ್ವೈಸ್ ಈಸಿನೇ ಸರ್. ಕ್ಲಿಯರ್? ನಾವು ಇಲ್ಲಿ ಕೂಡಿಸ್ರಿ ಸರ್. ಅದ್ರ ಅವ್ರೇನ್ ಇನ್ಫಾರ್ಮೇಶನ್ ಕೊಡಿರೋ ಪ್ರಕಾರ ನಾವು ಇಲ್ಲಿ ವಿ ನ ಕೂಡಿಸ್ರಿ, ಇಲ್ಲಿ ಕ್ಯೂ ನ ಕೂಡಿಸ್ರಿ, ಇಲ್ಲಿ ಆರ್ ನ ಕೂಡಿಸ್ರಿ, ಇಲ್ಲಿ ಯಾರನ್ನ ಕೂಡಿಸ್ರಿ ಸರ್? ಎಸ್ ನ ಕೂಡಿಸ್ರಿ, ಇಲ್ಲಿ ಟಿ ನ ಕೂಡಿಸ್ರಿ, ಇಲ್ಲಿ ಯಾರನ್ನ ಕೂಡಿಸ್ರಿ ಸರ್? ಯು ನ ಕೂಡಿಸ್ರಿ ಸರ್. ಲಾಸ್ಟ್ ಉಳಿದಿದ್ದು ಯಾರು ಇವಾಗ? 7 ಜನರಲ್ಲಿ ಕೇಳಬಹುದಲ್ಲ, ಕೊನೆಯಲ್ಲಿ ಯಾರು ಕುಂತಾರಂತೆ? ಯಾರಾದ್ರೆ ಸರ್? ಪಿ ಆದ್ರ ಲಾಸ್ಟಿಗೆ ಬರ್ರಿ ಸರ್. ಇಲ್ಲಿ ಯಾರು ಕುಂತಾರ ಸರ್? ಪಿ. ನಾವು ಇವರಲ್ಲಿ ಈ ಕಡೆ ಲಾಸ್ಟಿಗೆ ಅಂತಂದ್ರೆ ಯಾವ್ದಂದ್ರೆ ಬಲಕ್ಕೆ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಯಾರಿದ್ದಾರೆ ಸರ್ ಅಂದ್ರೆ ಪಿ ಆಗ್ತಾರ. ಯಾವ್ದಾದ್ರು ರಿಲೇಷನ್ ಕೇಳ್ಬೋದು. ಇವಾಗ ಒಂದ್ಸರಿ ಓದ್ಕೊಳಮ್ಮ. ಕ್ಲಿಯರ್? ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮ್ಗೆ ಹೆಂಗ್ ಬರ್ತಂತ ಹೇಳಿ ಬರ್ರಿ ಸರ್. 7 ಜನ ಉತ್ತರಕ್ಕೆ ಮುಖ ಮಾಡ್ಯಾರ. ಅದರಲ್ಲಿ ಯು ಟಿ ಅವರ ತಕ್ಷಣದ ಬಲಕ್ಕೆ ಕುಳಿತಿದ್ದಾರೆ. ಯು ಟಿ ಅವರ ತಕ್ಷಣಕ್ಕೆ, ಟಿ ಯ ಬಲಭಾಗ ಇದೆಲ್ಲ, ತಕ್ಷಣಕ್ಕ ಇವ್ರವರು ಕೂತಿದ್ದಾರೆ. ಫೈನ್ ಸರ್, ಓಕೆ. ನಾವು ಇಲ್ಲಿ ಬರೀ ಸರ್, ಟಿ ಅವರು ವಿ ಯ ಬಲಕ್ಕೆ 4ನೇವರಾಗಿ ಕೂತಿದ್ದಾರೆ. ವಿ ಯ ಬಲಭಾಗ ಯಾವ್ದಾಗತ್ತೆ ಸರ್? ಇದು 4ಕ್ಕೆ ಯಾರು ಕುಂತಿದ್ದಾರೆ ಸರ್? ಟಿ ಅವರು ಕುಂತಾರ. 1 2 3 4 4 ಅಲ್ಲಿ ಯಾರು ಕುಂತಾರ ಸರ್? ಟಿ. ಫೈನ್ ಸರ್, ಇಲ್ಲಿವರೆಗೆ. ನೆಕ್ಸ್ಟ್, ಆರ್ ಅವರು ಕ್ಯೂ ಮತ್ತು ಎಸ್ ಅವರ ನೆರೆಹೊರೆಯವರು. ನಾವು ಆರ್ ಕ್ಯೂ ಮತ್ತು ಎಸ್ ನ ನೆರೆಹೊರೆಯವರು ಇದ್ದಾರೆ ಸರ್. ಫೈನ್, ನೋ ಪ್ರಾಬ್ಲಮ್. ನೆಕ್ಸ್ಟ್, ಎಸ್ ಅವರ ಎಡಕ್ಕೆ ಮೂರನೆಯನಾಗಿ ಕುಳಿತಿರೋನು ಯಾವ್ದಾದ್ರು ಒಂದು ತುದಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಎಸ್ ಅವರ ಇದು ಬಲಭಾಗ ಆದ್ರೆ ಅವ್ರ ಎಡಭಾಗ ಆಗತ್ತೆ. ಎಡಭಾಗದಲ್ಲಿ 3ನೇ ಸ್ಥಾನ 1 2 3 ಯಾರಾದ್ರೂ ಆಗಿರ್ಬೋದು ಅಲ್ಲಿ, ನೋ ಪ್ರಾಬ್ಲಮ್. ವಿ ಕುಂತ ಅಂತ. ಫೈನ್, ತುದಿಯಲ್ಲಿ ಕೂತಿದ. ಹಾಗಾದ್ರೆ ಆರ್ ಅವರ ತಕ್ಷಣದ ಬಲಭಾಗಕ್ಕೆ ಯಾರಿದ್ದಾರೆ? ಆರ್ ಅವರ ತಕ್ಷಣದ ಬಲಭಾಗಕ್ಕೆ ಯಾರು ಬರ್ತಾರೆ ಸರ್? ಎಸ್. ಆನ್ಸರ್ ಏನಾಗುತ್ತೆ ಸರ್? ಯಾಕಂದ್ರೆ ಆರ್ ಅವರ ಬಲಭಾಗ ಯಾವ್ದು? ಉತ್ತರ ಮುಖ ಮಾಡಿದಾಗ ಬಲಭಾಗ ಈ ಕಡೆ ಆಗುತ್ತೆ. ನಾವು ಎಸ್ ಇಲ್ಲಿ ರೈಟ್ ಆನ್ಸರ್ ಆಯ್ತು ಸರ್. ಸಿಂಪಲ್. ಇವಾಗ ಇಷ್ಟೆಲ್ಲ ಕೂರ್ಸ್ಕೊಂಡಾದ್ಮೇಲೆ ಇವಾಗ ಇದು ಹಿಂಗ್ ಕೇಳಿದ್ದ, ಮತ್ ಮುಂದೆ ಕೇಳ್ಬೋದಲ್ಲ ನಿಮ್ಗೆ, ವಿ ಅವರ ಬಲಭಾಗದಲ್ಲಿ 3ನೇ ಸ್ಥಾನದಲ್ಲಿ ಯಾರು ಕುಂತಾರ ಅಂತ ಕೇಳ್ಬೋದು, 4ನೇ ಸ್ಥಾನದಲ್ಲಿ ಕೇಳ್ಬೋದು. ಯಾವ್ದಾದ್ರೆ ಹೇಗಾದ್ರೆ ಕೇಳ್ರಿ, ಕರೆಕ್ಟ್ ಆಗಿ ಕೂಡಿಸಿದ್ರಿ ಅನ್ಕೊಡ್ರಿ, ಆನ್ಸರ್ ಬರ್ತದೆ ಇಲ್ಲ? ಚೆನ್ನಾಗಿ ಬರ್ತದೆ. ಅಂತದ್ ಏನಿತ್ತು ಇರಲಿ? ಏನು ಇರಲಿಲ್ಲ. ಇಲ್ಲ ಸರ್
ಅಲ್ಲಿ ಅಷ್ಟು ಟೈಮ್ ಸಿಗಲ್ಲ ನಮ್ಗೆ. ಇಲ್ಲಿ ಅರ್ಥ ಮಾಡ್ಕೊಂಡಾದ್ಮೇಲೆ ಪ್ರಾಪರ್ ಆಗಿ ಇಲ್ಲಿ ಮಾಡಕ್ಕೆ ನಿಮ್ಗೆ ಈ ಕ್ವಶನ್ ಈಗ ಹೇಳ್ತಾ ಇದೀನಿ 45 ಸೆಕೆಂಡ್ಸ್ ಬೇಕು, 1 ನಿಮಿಷ ಬೇಕು ಅನ್ಕೊಡ್ರಿ. 3 ಕ್ವಶನ್ ಇರ್ತಾವ, 3 ಒಂದೊಂದು ನಿಮಿಷ ಬೇಡಿಕೆ ಇರ್ತಾವ ನೀವು. ಒಂದು ಕಥನ ಮತ್ತೆ ನಿಷ್ಕರ್ಷಣ, ಅದೇ ಸಿಲಬಸ್ಸಿಗೆ ಸಂಬಂಧ. ಇದು ನ್ಯಾಯ ನಿಗಮ ಅದರಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಇದು ಒಂದು ಸರ್ 3 ನೋಡ್ಕೊಡ್ರಿ, ಮುಗೀತು ಕ್ಲಾಸ್. ಮುಗಿದಿರ್ತಕ್ಕಂಥವು ಎಲ್ಲ 10 ಸೆಕೆಂಡ್ 12 ಸೆಕೆಂಡ್ 7 ಸೆಕೆಂಡ್ 3 ಸೆಕೆಂಡ್ ಅಲ್ಲಿ ಆನ್ಸರ್ ಹಾಕವ. ಯಾವ ರೀಸನಿಂಗ್ ಅಷ್ಟೇ. ಬಟ್ ABCD ಚಂದ ಗೊತ್ತಿರ್ಬೇಕು, ಸ್ವಲ್ಪ ಮಗ್ಗಿ ಗೊತ್ತಿರ್ಬೇಕು ಸರ್ ಅಷ್ಟೇ. ಪಾಯಿಂಟ್ ಕ್ಲಿಯರ್ ಆಯ್ತು? ಎನಿ ಡೌಟ್ಸ್ ಇರಲಿ? ನೋ ಡೌಟ್ಸ್, ಜಸ್ಟ್ ಲೆಫ್ಟ್ ರೈಟ್ ನೋಡ್ಕೊಡ್ರಿ, ಯಾವ ಕಡೆ ಕುಂತಾರ ನೋಡ್ಕೊಡ್ರಿ, ಅದ್ರ ಪ್ರಕಾರ ಆನ್ಸರ್ ಮಾಡಿ ಸರ್. ನಾವು ಬರ್ರಿ ಸರ್ ಕ್ವಶನ್ ನಂಬರ್ 9 ಏನಿದೆ ಸರ್? ಕ್ವಶನ್ ನಂಬರ್ 9 ಪೇಪರ್ ಕಟ್ಟಿಂಗ್ ಹೇಳಿದ್ದೇನ ಮಧ್ಯಾಹ್ನ ಏನ್ ಕ್ಲಾಸ್ ಮಾಡಿದೆ ಅದರಲ್ಲಿ ಏನಿದೆ ಅದೇ ಬಂದಿದೆ ಸರ್. ಸಿಂಪಲ್. ಈ ಕೆಳಗೆ ತೋರಿಸುವ ಒಂದು ಕಾಗದವನ್ನು ಮಡಿಸಿ ಕತ್ತರಿಸಲಾಗಿದೆ. ಮಡಿಸಿದ ಕಾಗದವನ್ನು ಬಿಡಿಸಿದಾಗ ಅದು ಹೇಗೆ ಕಾಣಿಸಬಹುದು? ಕ್ವಶನ್ ಒಂದ್ಸರಿ ಪಕ್ಕ ಓದ್ಕೊಳ್ಳೇಬೇಕು ನೀವು, ಅದರ್ವೈಸ್ ಬೈ ಏನು ಕೇಳ್ತಾನೆ ಏನೆಲ್ಲ ಗೊತ್ತಿಲ್ಲ. ನಾವು ಮಧ್ಯಾಹ್ನ ಕ್ಲಾಸ್ ನಾವು ಮಾಡಬೇಕಾದ್ರೆ ಈ ಪೇಪರ್ನ ಹಿಂಗ್ ಮಾಡಿದ್ದ ಸರ್. ರೇ ಕರೆಂಟ್ ಹೋಯ್ತಾ?